ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಧರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್. ಅಸ್ಮದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೋಗಾಕರಾನಹಂ. ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್ ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕತ್ಪಾದಚಿಂತಾಮಣಿಮುಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶ್ರೀ ಶ್ರೀ ವಿದ್ಯಾ ಶ್ರೀಶತೀರ್ಥಗುರುಭ್ಯೋ ನಮಃ. ಹರಿ ಓಂ. ಸುಮಧ್ವ ವಿಜಯದ 12ನೇ ಸರ್ಗದಲ್ಲಿ ವಿಶೇಷವಾಗಿ ಪ್ರಾರಂಭದಲ್ಲಿ ಶ್ರೀಮದಾಚಾರ್ಯರು ಅವರ ಕಾಲದಲ್ಲಿ ಇದ್ದಂತಹ ವಾಗ್ಮಿಗಳು, ಅವರ ಕಾಲದಲ್ಲಿ ಇದ್ದಂತಹ ಬೇರೆ ಬೇರೆ ಸಿದ್ಧಾಂತದ ವಿದ್ವಾಂಸರು ತಮ್ಮ ಪಕ್ಷವನ್ನು ಮಂಡನೆ ಮಾಡಿದಾಗ ಅದು ಸರಿಯಲ್ಲ ಅಂತ ಚರ್ಚೆ ಮಾಡಿ ಖಂಡನೆ ಮಾಡಿದ ಅಂಶಗಳನ್ನು ಉಲ್ಲೇಖ ಮಾಡ್ತಾರೆ. ನಡೆದ ಘಟನೆಯೂ ಹೌದು. ನಮ್ಮ ವಿಜ್ಞಾನದ ಕ್ಷೇತ್ರದಲ್ಲಿ ಇದನ್ನು ನಾವು ಒಪ್ಪಲಿಕ್ಕೆ ತಯಾರಿರ್ತೇವೆ. ಒಬ್ಬ ಯಾವುದೋ ಸೈಂಟಿಸ್ಟು ಒಂದು ಥಿಯರಿ, ಒಂದು ಥೀಸಿಸನ್ನು ಬರೆದಾಗ ಆ ಕಾಲಕ್ಕೆ ಅದು ಪ್ರಸ್ತುತ ಅಂತ ಒಪ್ಪಿರ್ತಾರೆ. ಅದರ ಮುಂದೆ ಬಂದಂತಹ ಅಡ್ವಾನ್ಸ್ಮೆಂಟು ಅದು ಸರಿಯಲ್ಲ ಅಂದರೆ ಒಪ್ತೇವೆ. ಈಗ ನಾವು ಸೈನ್ಸಲ್ಲಿ ಓದಿದಂತೆ ಆಟಮ್ಸ್, ಅಣುಗಳನ್ನು, ಪರಮಾಣುಗಳನ್ನು ವಿಭಾಗ ಮಾಡಲಿಕ್ಕಾಗೋದಿಲ್ಲ ಅಂತ ಒಬ್ಬ ಸೈಂಟಿಸ್ಟ್, ಪ್ರಾಯಃ ಥಾಮ್ಸನ್ ಇರಬೇಕು, ಆಟಮ್ಸ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಅಂತ ಅವನು ಹೇಳಿದ್ದ. ಲೇಟರ್ ವರ್ಷನ್ ಬಂತು ನ್ಯೂಟನ್ದು. ಆಟಮ್ಸ್ ಕ್ಯಾನ್ ಬಿ ಸ್ಪ್ಲಿಟೆಡ್ ಇಂಟು 3 ಪಾರ್ಟ್ಸ್. ಆಟಮ್ಸನ್ನು 3 ವಿಭಾಗ ಮಾಡ್ಬೋದು, ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ಅಂಥೇಳಿ ಅವನೊಂದು ಥಿಯರಿಯನ್ನು ಬರೆದ. ಅದು ನಿಲ್ತು. ಇವನ್ಯಾಕೆ ಅದನ್ನು ಖಂಡನೆ ಮಾಡ್ದ, ಏನು ಎತ್ತ ಅಂತ ಯಾರೂ ಚರ್ಚೆ ಮಾಡೋದಿಲ್ಲ. ಆದರೆ ಸಿದ್ಧಾಂತದಲ್ಲಿ ಆ ಕಾಲದಲ್ಲಿ ನಡೆದ ಘಟನೆಗಳು, ಒಂದು ಅಂಶ ನಾನು ಹೇಳಿದ್ದು ಸರಿ, ಪ್ರಮಾಣಬದ್ಧವಾಗಿದೆ ಅಂತ ಒಪ್ಪುವುದಾದರೆ ಅದಕ್ಕೆ ವಿರುದ್ಧವಾದಂತಹ ಇನ್ನೊಂದು ಥೀಸಿಸ್ಸು, ಥಿಯರಿ ಅದು ಸರಿ ಇಲ್ಲ ಅಂತಾನೆ. ಸೈದ್ಧಾಂತಿಕವಾಗಿ ಇದೆಲ್ಲ ನಡೆದು ಬಂದಿತ್ತು, ಎಲ್ಲರೂ ಒಪ್ತಾಯಿದ್ರು. ವಾದ ವಿವಾದ ವಿಮರ್ಶೆಗಳು ಆ ಕಾಲದಿಂದ ಶಾಂಕರ ಸಿದ್ಧಾಂತವೋ, ರಾಮಾನುಜ ಸಿದ್ಧಾಂತವೋ, ಮಧ್ವ ಸಿದ್ಧಾಂತವೋ ಎಲ್ಲರೂ ಒಪ್ಪಿದ್ದು. ಇವತ್ತಿನ ದಿವಸದಲ್ಲಿ ಯಾಕೋ ಸ್ವಲ್ಪ ಅದಕ್ಕೆ ವಿಕೃತವಾದ ರೂಪವನ್ನು ಕೊಟ್ಟು ಇವರು ಏನೇನೋ ಮಾಡ್ತಿದ್ದಾರೆ, ಮಾಧ್ವರು, ಇದೆಲ್ಲ ಸರಿ ಇಲ್ಲ, ಹಾಗೆ ಹೀಗೆ. ಆ ದೃಷ್ಟಿಯಲ್ಲಿ ನಾವು ಬ್ರಾಹ್ಮಣರೆಲ್ಲ ಹೊಡೆದಾಡೋದು ಒಳ್ಳೆಯದಲ್ಲ. ಯಾಕೆಂದರೆ ಈ ಒಂದು 12ನೇ ಸರ್ಗವನ್ನು ಹೇಳುವ ಸಂದರ್ಭದಲ್ಲಿ ಆಚಾರ್ಯರು ಪರವಾದಿಗಳನ್ನು ನಿಗ್ರಹ ಮಾಡಿದ ಅಂಶವೇ ಇದೆ. ಪರಮಾತ್ಮನ ಸ್ವರೂಪವನ್ನು ನಿರೂಪಣೆ ಮಾಡಬೇಕಾದರೆ ಅವರದೇ ಆದಂತಹ ಇಂಟರ್ಪ್ರಿಟೇಷನ್ಸ್ ಇದೆ ಒಂದೊಂದು ಸಿದ್ಧಾಂತಕ್ಕೂ. ಆದರೆ ಯಾವುದು ಸರಿ, ವೇದವ್ಯಾಸ ದೇವರಿಗೆ ಅಭಿಪ್ರೇತವಾದದ್ದು ಯಾವುದು, ವೇದಗಳ ಅಭಿಪ್ರಾಯ ಯಾವುದು, ಸರ್ವೋತ್ತಮನಾದ ಭಗವಂತನಿಗೆ ಸಮ್ಮತವಾದದ್ದು ಯಾವುದು, ಅದನ್ನು ಶ್ರೀಮದಾಚಾರ್ಯರು ಕೊಟ್ಟಿದ್ದಾರೆ. ಆ ದೃಷ್ಟಿಯಿಂದ ನಾವು ನೋಡಬೇಕೆ ವಿನಃ ವ್ಯಕ್ತಿಗತವಾಗಿ ಅವನು ಸರಿ ಇಲ್ಲ, ಇವನು ಸರಿ ಇಲ್ಲ ಅನ್ನೋದು ಅಷ್ಟು ಸರಿಯಾದದ್ದಲ್ಲ ಅಂತ ಹೇಳಿ ಇದನ್ನು ಹೇಳುವ ಪ್ರಯತ್ನವನ್ನು ಮಾಡ್ತೇನೆ. ತತ್ರಾನಂತ ಸ್ವಾಂತ ವೇದಾಂತಿ ಸಿಂಹೇ ಮುಖ್ಯ ವ್ಯಾಖ್ಯಾನಿಸ್ವನೆ ಜೃಂಭಮಾಣೆ ಸದ್ಯೋ ಮಾದ್ಯದ್ವಾದಿದಂತೀಂದ್ರ ಭೀಮೆ ಭೇಜೆ ಕ್ಷೋಭ ಮಾಯಿಗೋ ಮಾಯುಯೂಥೈ. ಶ್ರೀಮದಾಚಾರ್ಯರು ಅದ್ಭುತವಾದ ಅವರ ವ್ಯಾಖ್ಯಾನದ ಶೈಲಿ, ಉತ್ತಮವಾದ ಪ್ರವಚನ ಆಚಾರ್ಯರದು. ಧ್ವನಿಯೂ ಅದ್ಭುತವಾದದ್ದು, ವಿಚಾರವೂ ಅದ್ಭುತವಾದದ್ದು. ಆಚಾರ್ಯರ ಕಾಲದಲ್ಲಿ ಅನೇಕ ವಾದಿಗಳು ನಮ್ಮದೇ ಸರಿ ಅಂಥೇಳಿ ಕಾನ್ಫಿಡೆನ್ಸಿಂದ ಬಂದರೆ ತಪ್ಪಲ್ಲ,
ಬೇರೆಯವರು ಸರಿಯೇ ಅಲ್ಲ ಅಂತ ಮದದಿಂದ ಸೊಕ್ಕಿನಿಂದ ಬಂದಂತಹ ಎಲ್ಲರನ್ನೂ ಆಚಾರ್ಯರು ಮಣಿಸಿ ನಿಮ್ಮ ಸಿದ್ಧಾಂತ ಸರಿ ಇಲ್ಲ ಅಂತ ತೋರಿಸ್ಯಾರ. ಅದನ್ನು ಶ್ರೀಮದಾಚಾರ್ಯರೆಂಬ ಸಿಂಹ ಮದಿಸಿದ ಪರವಾದಿಗಳೆಂಬ ಆನೆಯ ಕುಂಭಸ್ಥಳವನ್ನು ಭಂಜನೆ ಮಾಡಿದ್ದಾರೆ. ಆಚಾರ್ಯರ ನಿರೂಪಣೆಯೂ ಚೆನ್ನಾಗಿತ್ತು, ವಿಷಯವೂ ಗಟ್ಟಿಯಾಗಿತ್ತು. ಅದನ್ನೇ ಹೇಳ್ತಾರೆ. ಅನಂತ ಸ್ವಾಂತ ವೇದಾಂತ ಸಿಂಹೇ, ಶ್ರೀಮದಾಚಾರ್ಯರೆಂಬ ಸಿಂಹ, ಪೂರ್ಣಪ್ರಜ್ಞಾಚಾರ್ಯರೆಂಬ ಅನಂತ ಸ್ವಾಂತ ಅಂದರೆ ಪೂರ್ಣಪ್ರಜ್ಞ, ಅನಂತ ಅಂತ ಅಂದರೆ ಕಡಿಮೆ ಅಥವಾ ನಾಶ ಇರುವಂಥದ್ದು, ಅನಂತ ಅಂದರೆ ಪೂರ್ಣವಾದ, ಸ್ವಾಂತ ಅಂದರೆ ಮನಸ್ಸು ಪ್ರಜ್ಞೆ. ಪೂರ್ಣಪ್ರಜ್ಞಾಚಾರ್ಯರೆಂಬ ಸಿಂಹರು ಅವರ ಅದ್ಭುತವಾದ ವ್ಯಾಖ್ಯಾನದಿಂದ, ಅವರ ವಾಯ್ಸ್, ಅವರ ಧ್ವನಿಯಿಂದ ಮದಿಸಿದ ಪರವಾದಿಗಳೆಂಬ ಆನೆಯ ಕುಂಭಸ್ಥಳವನ್ನು ಭಂಜನ ಮಾಡುವುದರಲ್ಲಿ ಸಿಂಹರು. ಹೀಗೆ ಶೋಭಿಸ್ತಾ ಶ್ರೀಮದಾಚಾರ್ಯರೆಂಬ ವೇದಾಂತ ಶಾಸ್ತ್ರಗಳನ್ನು ಚೆನ್ನಾಗಿ ಅರಿತ ಸಿಂಹರಾದ ಶ್ರೀಮದಾಚಾರ್ಯರು ಉಡುಪಿಯಲ್ಲಿ ಶೋಭಿಸ್ತಾ ಇದ್ದಾರೆ. ಆಗ ಕೆಲವು ಪರಮತದ ಮಾಯಾವಾದ ಸಿದ್ಧಾಂತದ ಕೆಲವು ವಿದ್ವಾಂಸರೆಲ್ಲ ಸೇರಿದರು. ಸೇರಿ ಅವರೆಲ್ಲ ಒಂದು ವಿಚಾರ ಮಾಡಿದ್ದಾರೆ. ಹೊಸದಾಗಿ ಒಬ್ಬ ಆಚಾರ್ಯರು ಬಂದಿದ್ದಾರೆ, ಅವರು ನಮ್ಮ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಭಗವಂತನ ನಿರೂಪಣೆಯನ್ನು ವೇದ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಇದು ಆಚಾರ್ಯರು ಹೊಸದಾಗಿ ಕೊಟ್ಟದ್ದಲ್ಲ, ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ. ದ್ವೈತ ಸಿದ್ಧಾಂತವನ್ನು ಶ್ರೀಮದಾಚಾರ್ಯರು ಹೊಸದಾಗಿ ಹುಟ್ಟಿ ಹಾಕಿದ್ದ ಸರ್ವಥ ಅಲ್ಲ. ಇದು ಅನಾದಿ ಕಾಲದಿಂದ ಇದ್ದದ್ದು. ವ್ರತಸಂಕಲ್ಪಗದ್ದದಲ್ಲಿ ಅದಕ್ಕೆ ರಾಘವೇಂದ್ರ ಸ್ವಾಮಿಗಳಂತಾರೆ, ಅನಾದಿತಃ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಶ್ರೀಮದ್ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕಾನಾಂ. ಅನಾದಿ ಕಾಲದಿಂದ ಇದೆ. ಯಾಕೆಂದರೆ ಜೀವ ಹಾಗೂ ಪರಮಾತ್ಮ ಬೇರೆ ಅನ್ನೋದು ಆಚಾರ್ಯರು ಬಂದ ಮೇಲೆ ಆದದ್ದಲ್ಲ, ಅದು ಇದ್ದದ್ದದು. ಶ್ರೀಮದಾಚಾರ್ಯರ ಅವತಾರ ಆದದ್ದು ಕಲಿಯುಗದಲ್ಲಿ. ಪ್ರಹ್ಲಾದರಾಜರು ಹಿರಣ್ಯಕಶ್ಯಪಗೂ ಜಗಳ ಆದದ್ದು ಕೃತಯುಗದಲ್ಲಿ. ಪ್ರಹ್ಲಾದರಾಜರು ಹಿರಣ್ಯಕಶ್ಯಪು ಅಂದ, ನನಗಿನ್ನ ಬೇರೆ ದೇವರಿಲ್ಲ, ನಾನೇ ದೇವರು ಅಂದ. ಇಲ್ಲ, ನಿನ್ನಿಂದ ವಿಲಕ್ಷಣನಾದ ದೇವರು ಇದ್ದಾನೆ, ಅವನು ನನಗಲ್ಲ, ಬ್ರಹ್ಮಾದಿ ದೇವತೆಗಳಿಗೂ ನಿಯಾಮಕ. ನ ಕೇವಲಮ್ಮೆ ಭವತಶ್ಚ ರಾಜನ್ ಸವೈ ಬಲಿಂ ಬಲಿನಾಂ ಚಾಪರೇಶಾಂ. ನನಗೆ ನಿನಗೆ ಮಾತ್ರ ನಿಯಾಮಕನಲ್ಲ, ಬ್ರಹ್ಮಾದಿ ದೇವತೆಗಳಿಗೂ ಅವನೇ ನಿಯಾಮಕ. ಈಗಲೂ ನೀನು ಅವನ ದಾಸನಾಗೂ, ಅವನು ಮಹಾಕೃಪಾಳು, ಉದ್ಧಾರ ಮಾಡ್ತಾನೆ ಅಂತ. ಅವನು ಕೇಳಲಿಲ್ಲ. ಪ್ರಹ್ಲಾದ ಹೇಳಿದಂತೆ ಕಂಬದಿಂದ ಭಗವಂತ ಬಂದು ಅವನನ್ನು ಸಂಹಾರ ಮಾಡಿ ತೋರಿಸ್ದ. ನೀನು ಬೇರೆ, ನಾನು ಬೇರೆ, ಜೀವ ಎಂದು ದೇವ ಆಗಲಿಕ್ಕಾಗೋದಿಲ್ಲ. ಹಿರಣ್ಯಕಶ್ಯಪು ಹೇಳಿದಂತೆ ಜೀವನೇ ದೇವ ಅಂತಾಗಿದ್ದರೆ ಈ ನರಸಿಂಹ ಬರೋ ಪ್ರಶ್ನೆಯೂ ಇಲ್ಲ. ಬಂದ ಮೇಲೆ ನಾನೇ ನೀನು ಅಂತ ಒಳಗೆ ಹಾಕ್ಕೋಬೇಕಾಗಿತ್ತು. ಇಲ್ಲ, ಇದು ಅನಾದಿ ಕಾಲದಿಂದ ಇದ್ದದ್ದಿದು. ಹೀಗಾಗಿ ಶ್ರೀಮದಾಚಾರ್ಯರು ಇದ್ದದ್ದನ್ನು ಜನಕ್ಕೆ ತಿಳಿಯುವಂತೆ ಹೇಳಿದರು. ತಾವು ಹೇಳುವ ಸಂದರ್ಭದಲ್ಲಿ ಏನಾಗುತ್ತೆ, ಒಂದು ಅಂಗಡಿಯಲ್ಲಿ ಪದಾರ್ಥವನ್ನು ನಾವು ತೆಗೆದುಕೊಳ್ಳಲಿಕ್ಕೆ ಹೋದಾಗ ಒಂದು ಒರಿಜಿನಲ್ ಪದಾರ್ಥ ಇದೆ, ಅದಕ್ಕೆ ಹಣ ಹೆಚ್ಚು, ಅದನ್ನು ತೆಗೆದುಕೊಂಡ್ರೆ ಟ್ಯಾಕ್ಸು, ಅದರದೇ ಆದಂತಹ ಕೆಲವು ಪ್ಯಾರಾಮೀಟರ್ಸ್ ಇದೆ. ಇನ್ನೊಂದು ಡೂಪ್ಲಿಕೇಟ್ ಇದೆ, ನೋಡಲಿಕ್ಕೆ ಅದರಂತೆ ಇದೆ, ತಾತ್ಕಾಲಿಕವಾಗಿ ಅದರಂತೆ ಕೆಲಸ ಮಾಡುತ್ತೆ. ಆದರೆ ಅಂಗಡಿಯವನು ಹೇಳ್ತಾನೆ, ಇದರ ಜವಾಬ್ದಾರಿ ನಾನು ತೆಗೆದುಕೊಳ್ತೇನೆ, 5 ವರ್ಷದ ಒಳಗೆ ಇದು ಹಾಳಾದರೆ ನನ್ನದು ಜವಾಬ್ದಾರಿ. ಯಾಕೆಂದರೆ ಕಂಪನಿಯವರಿಗೆ ಅದರ ಬಗ್ಗೆ ಅಷ್ಟು ವಿಶ್ವಾಸ ಇದೆ. ಹಾಕಿದ ಪ್ರಾಡಕ್ಟು, ಅದನ್ನು ತಯಾರು ಮಾಡಲಿಕ್ಕೆ ಬಳಸಿದ ರಾ ಮಟೀರಿಯಲ್ಸು ಸರಿಯಾಗಿದೆ, ಇದರ ಬಗ್ಗೆ ನಾನು ಕೊಡಲಿಕ್ಕಾಗೋದಿಲ್ಲ. ನೀವು ಮನೆಗೆ ತೆಗೆದುಕೊಂಡು ಹೋಗುವುದರಲ್ಲಿ ಅದು ನಾಶ ಆಗ್ಬೋದು, ಆದರೆ ಅದಕ್ಕೆ 10,000, ಇದಕ್ಕೆ 1,000. ಇದರ ಬಗ್ಗೆ ಇವನು ಯಾಕೆ ಹೀಗೆ ಹೇಳ್ದ, ಹಾಗೆ ಹೇಳಬಾರ್ದು ಅಂತ ಆ ಕಂಪನಿಯವನು ಗಲಾಟೆ ಮಾಡಲಿಕ್ಕಾಗತ್ತಾ? ಅವನು ಹೇಳಬೇಕು, ನಾನು 10 ವರ್ಷ ನನಗೆ ಗ್ಯಾರಂಟಿ ಕೊಡ್ತೇನೆ ಅಂತ ಹೇಳಿ ಅವನು ಯಾವುದನ್ನು ಪಾರ್ಟ್ ಹಾಕ್ಕೊಳ್ಳಿ. ಕಾಂಟೆಂಪರರಿ ಆದಂತಹ ಎಲ್ಲ ಸಿದ್ಧಾಂತಗಳು ಸರಿ ಅಂತಾಗಿ ಬಿಟ್ಟರೆ ಇದನ್ನೇ ಯಾಕೆ ಆಪ್ಟ್ ಮಾಡ್ಕೊಳ್ಬೇಕು, ಇದನ್ನು ಯಾಕೆ ಆಪ್ಟ್ ಮಾಡ್ಕೋಬಾರ್ದು? ಮೊದಲನೇದು ಇದೇ ಸರಿ ಇದ್ದರೆ ಇನ್ನೊಂದು ಬೇಕ್ಯಾಕೆ, ಅಡ್ವಾನ್ಸ್ಡ್ ವರ್ಷನ್ ಬೇಕ್ಯಾಕೆ? ಬೇಕೇ ಆಗಿಲ್ಲ. ಸರ್ವಕಾಲದಲ್ಲೂ ಎಲ್ಲ ಸಿದ್ಧಾಂತಗಳಲ್ಲೂ ಇದೆ. ಹಾಗಾಗಿ ಶ್ರೀಮದಾಚಾರ್ಯರ ಕಾಲದಲ್ಲಿ ಮಾಯಾವಾದದ ವಾದಗಳು ತುಂಬ ಇದ್ದಾಗ ಅವರೆಲ್ಲ ಸೇರಿದ್ದಾರೆ. ಉಡುಪಿಯಲ್ಲಿ ಸಂಭೂಯಾಮಿ ಚೋಲಜದ್ವೀಪಿ ಪುರಿಯೋ ಪಾರ್ಶ್ವೇ ಪಾಪ ಮಂತ್ರಯಾಮಾಸು ರುಗ್ರಾಹ ಸಾಸೂಯ ಭೂಭೂಷಣೈರ್ವಾಯುದೇವೆ ಮೂಢಾಯದ್ದಾತ್ತರಾಷ್ಟ್ರಾಂತಿಕೆ ಪ್ರಾಕ್. ಎಲ್ಲರೂ ಪುಂಡರೀಕಪುರಿ, ಪದ್ಮತೀರ್ಥ ಅಂತ ಆ ಕಾಲದಲ್ಲಿ ಇದ್ದಂತಹ ಪರಮತದ ವಿದ್ವಾಂಸರು.
ಅವರ ಜೊತೆಯಲ್ಲಿ ಸೇರಿ ಒಂದು ಮಂತ್ರಾಲೋಚನೆ ಅಂದರೆ ಒಂದು ಸಭೆಯನ್ನು ಮಾಡಿದ್ದಾರೆ. ಒಂದು ತಮ್ಮ ಸಿದ್ಧಾಂತದಕ್ಕೆ ಎದುರಾಳಿ ಒಬ್ಬರು ಬಂದಿದ್ದಾರೆ ಅನ್ನೋ ಕೊರಗಾದರೆ, ಇನ್ನೊಂದು ಅಸೂಯೆಯು ಕಾಂಪಿಟೇಟರ್ ಬಂದಿದ್ದಾರೆ, ನಾವು ಅವರನ್ನು ಮಣಿಸೋದು ಹೇಗೆ, ಏನಾದರೂ ಮಾಡಿ ಅವರು ಸರಿ ಇಲ್ಲ ಅಂತ ಮಾಡಬೇಕು. ಅವ್ರ ಪ್ರಾಡಕ್ಟ್ ಆದರೂ ಸರಿ ಇಲ್ಲ ಅಂತ ಮಾಡಬೇಕು, ಇಲ್ಲ ನಮ್ಮ ಪ್ರಾಡಕ್ಟನ್ನೇ ಜನ ತಗೊಳ್ಳೋ ಥರ ಏನಾದರೂ ವ್ಯವಸ್ಥೆ ಮಾಡಬೇಕು. ಇದು ವ್ಯವಹಾರದಲ್ಲಿ ಪ್ರಾಡಕ್ಟ್ ಆಗುತ್ತೆ, ಆಧ್ಯಾತ್ಮಿಕದಲ್ಲಿ ಸಿದ್ಧಾಂತ ಆಗತ್ತೆ. ಹಾಗಾದರೆ ನಾನೇನು ಮಾಡೋದು, ನಾವೇನು ಮಾಡೋಣ? ಸಾಸೂಯಾಭೂಭೂಷಣೇರ್ ವಾಯುದೇವೆ ಅದು ಹೇಗಿತ್ತು? ಭೀಮಸೇನ ದೇವರ ಮೇಲೆ ದ್ವೇಷದಿಂದ ಎಲ್ಲರೂ ಕೌರವರು ಶಕುನಿಯ ಬಳಿಗೆ ಹೋಗಿ ಮಂತ್ರಾಲೋಚನೆ ಮಾಡಿದಂತೆ ಆ ಭೀಮಸೇನನ ಅವತಾರರಾದ ಈ ಮಧ್ವರ ಬಗ್ಗೆ ಅಸೂಯೆಯಿಂದ ಮಂತ್ರಾಲೋಚನೆಯನ್ನು ಮಾಡ್ಯಾರು. ಏನು ಮಾಡೋದು, ಏನು ನೀವು ದಯಮಾಡಿ ಹೇಳಿ ಅಂತ. ಸನ್ಮಾತ್ಸರ್ಯಂ ಬದ್ಧಮೂಚೆ ಶುಭಾನಾಂ ವಾಚಾಲೋಲಂ ಕೋಪಿಗಾಂ ಧಾರಕಸ್ಯ ಮಧ್ಯೆ ತೇಷಾಂ ನೀಚ ನಿತ್ಯ ಸಮಾನೋ ವಾಚಾಲೋಲಂ ಕೋಪಿಗಾಂಧಾರಕಸ್ಯ. ಅವರ ಮಧ್ಯದಲ್ಲಿ ಒಬ್ಬ ಚೆನ್ನಾಗಿ ಮಾತಾಡುವಂತಹ ವಾಚಾಳ, ಅವನು ಮಾತಾಡ್ದ. ಪದ್ಮತೀರ್ಥರೇ, ನೀವೇನಾದರೂ ಮಾಡಿ ನಮ್ಮ ಸಿದ್ಧಾಂತವನ್ನು ನಿಲ್ಲಿಸ್ಬೇಕು. ಅವನಿಗೆ ಸ್ವಲ್ಪ ಕೋಪವೂ ಬರಬೇಕು, ಆ ಥರ ಕೆಚ್ಚು ಬರುವಂತೆ ಹುಚ್ಚುಚ್ಚು ಮಾತನ್ನು ಆಡಿದಾನೆ. ನೀವೇನಾದರೂ ಮಾಡಿ ನಮ್ಮ ಸಿದ್ಧಾಂತವನ್ನು ನೀವು ನಿಲ್ಲಿಸಬೇಕು, ಅವರ ಆಚಾರ್ಯರನ್ನು ಖಂಡನೆ ಮಾಡಬೇಕು. ಅದಕ್ಕೇನೇನು ಕುಯುಕ್ತಿಗಳನ್ನೇ ಹುಡುಕ್ತಿರೋ, ಯುಕ್ತಿಗಳನ್ನೇ ಹುಡುಕ್ತಿರೋ, ಏನಾದರೂ ಮಾಡಿ ಒಟ್ಟು ನಮ್ಮ ಸಿದ್ಧಾಂತವನ್ನು ನಾವು ಉಳಿಸ್ಕೋಬೇಕು, ಅದು ಸರಿ ಇದೆ ಅಂತ ವ್ಯವಸ್ಥೆಯನ್ನು ಮಾಡೋಣ. ಯಾಕೆಂದರೆ ನಮ್ಮ ಸಿದ್ಧಾಂತದ ಪ್ರಧಾನ ಟರ್ಮ್ಸ್ ಏನು? ಏಕಂ ತತ್ವಂ ವಷ್ಟಿಮಾಯ ಮಯೀಯಂ ವಾಕ್ಯೈ ಪ್ರಾಚ್ಯೈರಪ್ಯವಾಚ್ಯಂ ವಿಧತ್ತೆ ಪೂರ್ವಾ ಹಂತದೌರ್ಘಟ್ಯಭೂಷಾ ಚಿತ್ರಂ ದರ್ಶನಾಚಾರ್ಯ ನೀತಿ. ಜಗತ್ತು ಮಿಥ್ಯ, ಸುಳ್ಳು. ಇದು ನಮ್ಮ ಸಿದ್ಧಾಂತದ ಎಸೆನ್ಸ್. ನಮ್ಮ ಸಿದ್ಧಾಂತ ಒಂಥರ ವಿಚಿತ್ರವಾದದ್ದು. ಚಿತ್ರಂ ದರ್ಶನ ಅತ್ಯಾಶ್ಚರ್ಯಂ. ನಾವು ಹೇಳೋದು ಬ್ರಹ್ಮನನ್ನು ಸತ್ಯ, ಬ್ರಹ್ಮ ಒಂದೇ ತತ್ವ, ಅದು ಸತ್ಯ, ಇನ್ಯಾವುದೂ ಸತ್ಯವಲ್ಲ, ಮತ್ತು ಅದು ಅವಾಚ್ಯ ಅಂತ. ಹೀಗೆ ನಾವು ನಮ್ಮ ಸಿದ್ಧಾಂತದಲ್ಲಿ ಹೇಳ್ತೇವೆ. ಬ್ರಹ್ಮನನ್ನು ಬಿಟ್ಟು ಬ್ರಹ್ಮಾತಿರಿಕ್ತವಾದ ಇಡೀ ಸಮಸ್ತ ಪ್ರಪಂಚವು ಸುಳ್ಳು, ಮಿಥ್ಯ ಅಂತ ಹೇಳ್ತೀವಿ. ಇಲ್ಲ, ಅದು ಪರಸ್ಪರ ಹೊಂದಾಣಿಕೆ ಆಗೋದಿಲ್ಲ. ನಮ್ಮ ಸಿದ್ಧಾಂತದಲ್ಲಿ ಹೊಂದಿಸ್ಲಿಕ್ಕಾಗದೇ ಇರೋದು ಭೂಷಣ ಅಂತಲೂ ಒಪ್ಕೊಂಡಿದ್ದೀವಿ. ಒಂದಕ್ಕೊಂದು ಹೊಂದಾಣಿಕೆ ಆಗದೇ ಇದ್ದರೆ ಅದು ಭೂಷಣವೇ ಅಂತ, ದೌರ್ಘಟ್ಯ ಭೂಷ, ಇದು ನಾವು ಹೇಳಿಕೊಂಡು ಬಂದಿರೋದು. ಆದರೆ ಇವತ್ತು ಇಲ್ಲ, ಬ್ರಹ್ಮನೊಂದೇ ಸತ್ಯ ಅಲ್ಲ, ಬ್ರಹ್ಮಾತಿರಿಕ್ತವಾದ ಪ್ರಪಂಚವೂ ಸತ್ಯ ಅಂತ ದ್ವೈತ ಸಿದ್ಧಾಂತ ಮಧ್ವರು ಎಲ್ಲರಿಗೂ ಪ್ರಚಾರವನ್ನು ಮಾಡಿ ಅದನ್ನು ಚೆನ್ನಾಗಿ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಏನು ಮಾಡೋದು? ಮತ್ತಿಷ್ಟೇ ಅಲ್ಲ, ನಮ್ಮ ಸಿದ್ಧಾಂತದ ಇನ್ನೂ ಏನು ಅಂದರೆ ಮರ್ತ್ಯ ವಿದ್ವಿಟ್ ಪುರೋಗಂ ವಿಶ್ವಂ ದೃಶ್ಯಂ ವಿಪ್ರಚಂಡಾಲಪೂರ್ವಂ ಭೇದಾಪೇತಂ ಭೇದಿಮಾನೈ ಸಮಾನೈ ಸಾಧೀಯಕ್ಕ ಸಾಧಯೇ ತಾಮಲಬ್ಧ್ವ. ನಮ್ಮ ಸಿದ್ಧಾಂತದ ಹಿರಿಮೆ ಏನು ಅಂದರೆ ಅವರು ಹೇಳೋದು, ಮರ್ತ್ಯ ಅಂದರೆ ಮನುಷ್ಯರು, ಅಮರ್ತ್ಯರು ಅಂದರೆ ದೇವತೆಗಳು, ಅಮರ್ತ್ಯದ್ವಿಟೆ ದೇವತೆಗಳ ದ್ವೇಷಿಗಳಾದಂತಹ ದಾನವರು, ಇವರೆಲ್ಲ ಮೊದಲಾದವರು ಎಕ್ಸೆಟ್ರಾ ಇವರಿಂದ ತುಂಬಿದ ಜಗತ್ತಿಗೆ ಈ ವಿಶ್ವ ಪ್ರಪಂಚ, ವಿಪ್ರ ಚಂಡಾಲ ಪೂರ್ವಂ ಬ್ರಾಹ್ಮಣ ಚಂಡಾಲ ಎಲ್ಲ ಜಗತ್ತಿಗೆ ಅಭೇದವನ್ನು ಪ್ರತಿಪಾದನೆ ಮಾಡ್ತೇವೆ. ಇದು ನಮ್ಮ ಸಿದ್ಧಾಂತವನ್ನು ಆಶ್ರಯ ಮಾಡದೆ ಯಾವನಿಗೆ ಮಾಡಲಿಕ್ಕಾಗತ್ತೆ? ಸತ್ಯವಾಗಿ ತೋರುವ ಈ ಭೇದವನ್ನು ಇಲ್ಲ ಅಂತ ಕನ್ವಿನ್ಸಿಂಗಾಗಿ ನಾವು ಹೇಳಬೇಕಾದರೆ ಅದು ನಮ್ಮ ಸಿದ್ಧಾಂತವನ್ನು ಅಧ್ಯಯನ ಮಾಡಿದವನಿಗೆ ಮಾತ್ರ ಸಾಧ್ಯ ಇದೆ. ಅಂತಹ ಸಿದ್ಧಾಂತ ನಮ್ಮದು. ಅದನ್ನು ಇವರ್ಯಾರೋ ಹೊಸಬರು ಬಂದೇನೋ ಮಾಡ್ತಿದ್ದಾರೆ. ನಮ್ಮ ಸಿದ್ಧಾಂತದಲ್ಲಿ ಮೊದಲು ನಮಗೆ ಅಜ್ಞಾನ ಇದ್ದಾಗ ಅವರು ಹೇಳೋದು, ಅಜ್ಞಾನದ ದಶಾದಲ್ಲಿ ಜಗತ್ತು ಸತ್ಯ ಅಂತ ತೋರತ್ತೆ. ಸ್ವಲ್ಪ ಜ್ಞಾನ ಬಂದರೆ ಜಗತ್ತು ಸತ್ಯ ಅಲ್ಲ, ಆದರೆ ಸುಳ್ಳು ಅಲ್ಲ, ವ್ಯಾವಹಾರಿಕ ಸತ್ಯ, ಕೇವಲ ವ್ಯವಹಾರಕ್ಕೆ ಮಾತ್ರ ಸತ್ಯವಾಗಿದೆ ಅಂತ. ಇನ್ನೂ ಸ್ವಲ್ಪ ಪರಿಪಕ್ವವಾದರೆ ಅವನಿಗೆ ಜ್ಞಾನ ಪರಿಪಕ್ವ ಆಗ್ತಾ
ಏನಾಗುತ್ತೆ, ಈ ನೋಡುವ ಪದಾರ್ಥಗಳೆಲ್ಲ ಕೇವಲ ತೋರಿಕೆಗೆ ಇದೆ, ಸುಟ್ಟ ಬಟ್ಟೆಯಂತೆ. ಒಂದು ಪೇಪರು ಅಥವಾ ಬಟ್ಟೆಯನ್ನು ಹರಡಿ ನಾವು ಅದಕ್ಕೆ ಒಂದು ಕಡ್ಡಿಯನ್ನು ಗೀರಿಟ್ಟಾಗ ಗಾಳಿ ಇಲ್ಲದೆ ಇದ್ದರೆ ಅದು ಸುಟ್ಟಿರುತ್ತೆ, ಆದರೆ ಬಟ್ಟೆಯಂತೆಯೇ ತೋರ್ತಾ ಇರುತ್ತೆ, ಅಥವಾ ಪೇಪರಿನಂತೆ ತೋರುತ್ತೆ. ಅದರಲ್ಲಿ ಇರುವ ಅಕ್ಷರಗಳನ್ನು ಓದ್ಬೋದು, ಸ್ವಲ್ಪ ಲೆಟರ್ಸ್ ದೊಡ್ಡದಾಗಿದ್ದರೆ. ಆದರೆ ಅದನ್ನು ಮುಟ್ಟಿದ ಕೂಡಲೇ ಪುಡಿಯಾಗಿ ಬಿಡತ್ತೆ. ಹಾಗೇ ಅಜ್ಞಾನದ ದಶೆಯಲ್ಲಿ ಸತ್ಯ ಅಂತ ತೋರುತ್ತೆ, ಸ್ವಲ್ಪ ಜ್ಞಾನ ಬಂದಾಗ ಸತ್ಯ ಅಲ್ಲ, ಕೇವಲ ವ್ಯವಹಾರಕ್ಕೆ ಮಾತ್ರ ಇದೆ ಅಂತ. ಇನ್ನೂ ಪಕ್ವಾವಸ್ಥೆ ಬಂದರೆ ಸುಟ್ಟ ಬಟ್ಟೆಯಂತೆ ತೋರಿಕೆಗೆ ಮಾತ್ರ ಇದೆ, ಇದು ಮುಟ್ಟಿದರೆ ಅದು ಪುಡಿ ಆಗತ್ತೆ. ಇನ್ನು ಪೂರ್ಣ ಜ್ಞಾನ ಬಂದುಬಿಟ್ರೆ ಏನೂ ಇಲ್ಲ ಅಂತಾಗತ್ತೆ. ಸತ್ಯಂ ಸತ್ಯಂ ವ್ಯಾವಹಾರ್ಯಂ ವಿಧತ್ತೆ ಸರ್ವಂ ಮೋಹೇ ಸರ್ವನಿರ್ವಾಹಿಣಿ ಸ. ಹಾಗಾದರೆ ಇಲ್ಲದೇ ಇರುವ ಪದಾರ್ಥಗಳನ್ನು ಇದೆ ಅಂತ ತಿಳಿಯಲಿಕ್ಕೆ ಮೂಲ ಕಾರಣ ಯಾವುದು? ಮೋಹ, ಅಜ್ಞಾನ. ಸರ್ವಂ ಮೋಹೇ ಸರ್ವನಿರ್ವಾಹಿಣಿ ಸ ಜ್ಞಾನೇ ಜಾತೆ ದಗ್ಧವಸ್ಥ ಪ್ರತೀತಂ ಪಕ್ವೇ ತಪ್ತಿನ್. ಆ ಜ್ಞಾನ ಪರಿಪಕ್ವವಾದರೆ, ಬ್ರಹ್ಮಾಪರೋಕ್ಷ ಆದರೆ, ಹೆಂಚಿನ ಮೇಲೆ ಹಾಕಿದ ನೀರಿನಂತೆ, ಕಾದ ಹೆಂಚಿನ ಮೇಲೆ ನೀರು ಹಾಕಿದರೆ ಆವಿಯಾಗಿ ಅದು ಹೋಗಿಬಿಡತ್ತೆ. ಹಾಗೆ ನೀರಿಲ್ಲ ಅನ್ನುವ ಜ್ಞಾನ ಹೇಗೆ ಬರುತ್ತೆ, ಜಗತ್ತು ಇಲ್ಲ ಅನ್ನುವ ಜ್ಞಾನ ಅಪರೋಕ್ಷ ಜ್ಞಾನ ಆಗಿಬಿಟ್ರೆ, ಕಾದ ಕಬ್ಬಿಣದ ಮೇಲೆ ಬಿದ್ದ ನೀರು ಇಂಗಿ ಕಬ್ಬಿಣದಿಂದ ಬೇರೆಯಾಗಿ ತೋರೋದೇ ಇಲ್ಲ, ಕಬ್ಬಿಣದಿಂದ ಬೇರೆಯಾಗಿ ತೋರೋದೇ ಇಲ್ಲ, ಹಾಗೆ ಅದೊಂದೇ ಅಂತ ತೋರತ್ತೆ ಅಂತ ನಮ್ಮ ಸಿದ್ಧಾಂತದ ಎಸೆನ್ಸು. ಹಾಗಾಗಿ ಈಗೇನು ಮಾಡೋದು? ಇಂಥ ಅದ್ಭುತವಾದ ಸಿದ್ಧಾಂತವನ್ನು ಅನೇಕ ಜನ ಭ್ರಷ್ಟಾಭಾಟ್ಟಾನ ಪ್ರಭಾಕೃತ್ ಪ್ರಭಾಭೂತ್ರಸ್ತ ಮಾಹಾಯಾನಿಕ ಅದ್ಯಾಶ್ಚಯತ್ರ ದುರ್ಗಂ ಮಾಯಾವಾದ ಸತ್ರಂ ದಿದಕ್ಷುನ್ನೋಪೇಕ್ಷಾನಸ್ತತ್ವವಾದಾಗ್ನಿಜಿಹ್ವಾ. ಭಾಟ್ಟರು ಅಂತ ಮೀಮಾಂಸಕರು, ಅವರು ಒಳ್ಳೆಯ ವಾದವನ್ನು ಮಾಡುವವರು. ಅವರು ನಮ್ಮ ಸಿದ್ಧಾಂತ, ನಮ್ಮ ಹಿರಿಯ ಆಚಾರ್ಯರ ಜೊತೆ ಬಾಯನ್ನು ಕೊಡಲಿಕ್ಕಾಗದೆ ಅವರು ಸೋತಿದ್ದಾರೆ. ಭಾಟ್ಟರು ಭ್ರಷ್ಟರಾದರು. ಪ್ರಾಭಾಕರರು ಅಂತ ಅವರು ಮೀಮಾಂಸಕರೇ, ಅವರಲ್ಲೇ ಎರಡು ವಿಭಾಗ ಇದೆ. ಅವರು ಪ್ರಾಭಾಕರರು ಅವರ ಪ್ರಭೆಯನ್ನು ಕಳೆಯನ್ನು ಕಳೆದುಕೊಂಡರು. ತಸ್ತಾ ಮಹಾನಿಕಾಯರ ಬೌದ್ಧರು, ಅವರು ಕೂಡ ಭಯಪಟ್ಟುಬಿಟ್ರು, ಈ ಮಾಯಾವಾದದ ಕಾಡಿಗೆ ಹೋಗ್ಲಿಕ್ಕಾಗೋದಿಲ್ಲಪ್ಪ ಅಂತ. ಅಂತಹ ಕಾಡಿಗೆ ಇವತ್ತು ಕಿಚ್ಚನ್ನು ದ್ವೈತ ಸಿದ್ಧಾಂತದವರು ಹಚ್ಚುತ್ತಾ ಇದ್ದಾರೆ. ನಾವು ಉಪೇಕ್ಷೆ ಮಾಡುವ ಕಾಲ ಅಲ್ಲ, ಏನಾದರೂ ಮಾಡಬೇಕು. ಏನು ಮಾಡುವ? ಅಗ್ನಿಯ ಜ್ವಾಲೆ ಈಗ ನಮ್ಮ ಸಿದ್ಧಾಂತ ಸರಿ ಇಲ್ಲ ಅನ್ನುವಂತೆ ಮಾಡ್ತಾ ಇದೆ. ಏನು ಮಾಡೋದು? ನಮ್ಮ ಹಿರಿಯರು ಪ್ರತಿಜ್ಞೆಯನ್ನು ಮಾಡಿದರು, ಮಧ್ವರು ಬರುವ ಊರಲ್ಲಿ ನಾವು ಮೊದಲು ತಡೆದು ಬಿಡುವ, ಅವ್ರು ಬರುವ ಮುಂಚೆ ಅಂತ. ಸೊ ನಮ್ಮೂರಿಗೆ ಅವ್ರು ಬರೋದೇ ಇಲ್ಲ, ಅಲ್ಲೇ ಎಲ್ಲೋ ಇರ್ತಾರೆ, ಒಂದು ಸಣ್ಣ ಏರಿಯಾದಲ್ಲಿ ಅವ್ರ ಪಾಡಿಗೆ ಅವರೇನೋ ಮಾಡ್ಕೊಳ್ತಾರೆ ಅಂತ. ನಾವು ಹೀಗೆ ಅಂದ್ಕೊಂಡು ಏನಾಯಿತು ಅಂದರೆ, ಈಗ ನಮ್ಮ ಪಕ್ಕನೇ ಬಂದು ಕೂತ್ಬಿಟ್ಟ್ಯಾರೆ. ಎಂ ಪ್ರಾಪದ್ಭೂರಿ ಚಿತ್ತ ಪ್ರದೇಶಂ ತಸ್ಮಾದಾಗತೇರಂತರಾಯ ಪ್ರತ್ಯಜ್ಞಾಯಿ ವ್ಯಕ್ತಮಾರ್ಯೇಣ ಸೋಪಿ ಪ್ರಾಪ್ನೋತ್ಪಾರ್ಶ್ವಂ ಹಾ ವಯಂ ಭಾಗ್ಯಹೀನಾ. ಪ್ರಾಪ್ನೋತ್ಪಾರ್ಶ್ವಂ ಪಕ್ಕದಲ್ಲೇ ಬಂದಾಯ್ತು, ನಾವು ದೌರ್ಭಾಗ್ಯರು, ನಾವು ಏನು ಮಾಡುವ ಅಂಥೇಳಿ ಬರೋ ಮುಂಚೆ ವಿಘ್ನಾದಿಗಳನ್ನು ಮಾಡುವ ಅಂತ ಪ್ರತಿಜ್ಞೆ ಆಗಿತ್ತು. ಆದರೆ ಆ ಪ್ರತಿಜ್ಞೆಯನ್ನು ಪೂರ್ಣ ಮಾಡಲಿಕ್ಕೆ ನಮಗಾಗಲಿಲ್ಲ. ಯಾರು ತಡೀತಾರೆ? ವಾಯುವನ್ನು ತಡೆಯೋರು ಯಾರು? ವಾಯುವನ್ನೇ ತಡಿಲಿಕ್ಕಾಗಲ್ಲ ಅಂದರೆ ವಾಯುದೇವರನ್ನು ತಡೆಯೋರು ಯಾರು? ವಾಯುದೇವರನ್ನು ಯಾರ್ಯಾರು ತಡಿಲಿಕ್ಕಾಗೋದಿಲ್ಲ. ಅವರ ಅವತಾರ ಆನಂದ ತೀರ್ಥ ಭಗವತ್ಪಾದರು. ಪ್ರಶ್ನ ಖಂಡ್ಯತೆ ತೇನ ನೂನಂ ಯುಕ್ತಾಂ ಯುಕ್ತಿಂ ವಕ್ತಿತ ಸಾವಖಂಡ್ಯಾಂ ವಾದಿವ್ರಾತಂ ಲಜ್ಜಯೇನ್ನೋ ವಿಶೇಷಾದಾಕ್ಷೇಪ್ತೇತಿ ಶ್ರೂಯತೆ ಕಿನ್ನು ಕುರ್ಮಃ. ಫಸ್ಟ್ ಏನು ಮಾಡ್ತಾರೆ ಮಧ್ವಾಚಾರ್ಯರ ವಾದದ ವೈಖರಿ ಹೀಗಿದೆ. ಪ್ರಶ್ತು ಖಂಡ್ಯತೆ, ಪ್ರಶ್ನೆ ಮಾಡುವವರ ಪ್ರಶ್ನೆಯನ್ನೇ ಮೊದಲು ಖಂಡನೆ ಮಾಡ್ತಾರೆ, ಆಮೇಲೆ ಉತ್ತರ. ನೀನು ಕೇಳುವ ಪ್ರಶ್ನೆಯೇ ನೆಟ್ಟಾಗಿಲ್ಲ, ಮೊದಲು ಈ ಪ್ರಶ್ನೆಯನ್ನು ಹೀಗೆ ಕೇಳಿದ್ರೆ ಇದ್ದಿದ್ದರಲ್ಲಿ ವ್ಯಾಲಿಡ್, ಪ್ರಶ್ನೆಯೇ ಇನ್ವ್ಯಾಲಿಡ್ ಅಂತಾರೆ. ಪ್ರಶ್ನ ಖಂಡ್ಯತೆ ತೇನ ನೂನಂ, ನಿಶ್ಚಯವಾಗಿ ಪ್ರತಿಪಾದನೆ ಮಾಡಿದ ಎಲ್ಲ ಆಕ್ಷೇಪಗಳನ್ನೂ ನಿರಾಕರಣೆ ಮಾಡ್ತಾರೆ. ಯುಕ್ತಾಂ ಯುಕ್ತಿಂ ಭಕ್ತಿ ಚ ಸಾವಖಂಡ್ಯಾಂ, ತಾವು ಉತ್ತರ ಕೊಟ್ಟ ಮೇಲೆ ಉತ್ತರದ ಮೇಲೆ ಯಾವ ಪ್ರಶ್ನೆಯೂ ಇರಬಾರ್ದು, ಅಷ್ಟು ಸುಂದರವಾಗಿ ಯುಕ್ತಿಯುಕ್ತವಾಗಿ ಉತ್ತರವನ್ನು ಕೊಟ್ಟಿರ್ತಾರೆ.
ಅದರ ಮೇಲೆ ಮತ್ತೆ ಸೆಕೆಂಡ್ ಥಾಟ್ ಅನ್ನೋದೇ ಇಲ್ಲ. ಸರಿಯಾಗಿ ಇದೆ ಅಂತ ತಿಳುವಳಿಕೆ ಇದ್ದವನು ಒಪ್ತಾನೆ. ವಾದಿವನಾಥಂ ಲಜ್ಜೆ ಎನ್ನೋ ವಿಶೇಷಾತ್. ಆದ್ದರಿಂದ ಪ್ರಶ್ನೆ ಮಾಡಿದ ವಾದಿಗಳಿಗೆ ನಾಚಿಕೆ ಆಗುತ್ತೆ, ನಾವೇ ಇನ್ನೂ ಸರಿಗೆ ನೋಡ್ಕೊಂಡಿಲ್ಲೋ ಅಥವಾ ನಾವೇ ತಪ್ಪಾಗಿ ತಿಳಿದಿದ್ದು ಅಂತ. ಅದರಲ್ಲೂ ವಿಶೇಷವಾಗಿ ನಮಗೆ ತುಂಬ ಬೇಜಾರಾಗ್ತಾ ಇದೆ, ನಮ್ಮ ಅವರೆಲ್ಲ ಅನೇಕ ಜನ ಶರಣಾಗತರಾಗ್ತಾ ಇದ್ದಾರೆ, ಏನು ಮಾಡೋಣ? ಪ್ರಾಚ್ಯಂ ಶಾಸ್ತ್ರಂ ಯತ್ ಸಪಾದಂತು ಲಕ್ಷ್ಯಂ ವಾಕ್ಯೇನೇಕೇನಾಕ್ಷಿಪದ್ಧರಶತೀರ್ಥಃ ಇತ್ತಂ ಪಾಂಥೈರ್ವರ್ಣಿತಂ ಶೃಣ್ವತ ಪ್ರಾಕ್ ಯುಷ್ಮಾನ್ ಪ್ರಾಪದ್ದೂಯಮಾನಂ ಮನೋಮೇ. ನಮ್ಮ ಪ್ರಾಚೀನರು ಬರೆದಂತಹ ಶಾಸ್ತ್ರ 1.25 ಲಕ್ಷ ಗ್ರಂಥ. ಗ್ರಂಥ ಅಂದರೆ 32 ಅಕ್ಷರಗಳ ಒಂದು ಬಂಡಲ್. 32 ಅಕ್ಷರಗಳಿಗೆ ಒಂದು ಗ್ರಂಥ ಅಂತ. ಗ್ರಂಥ ಅಂದರೆ ಒಂದೊಂದು ಪುಸ್ತಕ ಅಂತಲ್ಲ. ಆ 32 ಅಕ್ಷರಗಳು ಇಂಟು 1.25 ಲಕ್ಷ. 1.25 ಲಕ್ಷಾತ್ಮಕವಾದ 32 ಅಕ್ಷರಗಳ ಒಂದು ಗುಚ್ಛ ಇದೆ. 32 ಅಕ್ಷರಗಳ 1.25 ಲಕ್ಷದಷ್ಟು. ಅಷ್ಟೆಲ್ಲ ಗ್ರಂಥವನ್ನು ಇವರು ಒಂದೇ ವಾಕ್ಯದಲ್ಲಿ ಖಂಡನೆ ಮಾಡಿದಾರಂತೆ. ಅಜ್ಞಾನ ಅಸಂಭವಾದೇವ ತನ್ಮತಮಖಿಲಂ ಅಪಾಸ್ತಂ ಅಂತ ಶ್ರೀಮದಾಚಾರ್ಯರ ಒಂದು ಮಾತು. ಶಾಸ್ತ್ರ ಇರೋದೇ ಅಜ್ಞಾನವನ್ನು ದೂರ ಮಾಡಲಿಕ್ಕೆ. ಆದರೆ ಅಜ್ಞಾನವನ್ನು ನಿಮ್ಮ ಮತದ ಪ್ರಕಾರ ಕೂಡಿಸ್ಲಿಕ್ಕಾಗುವುದಿಲ್ಲ. ಯಾಕೆ ಅಂದರೆ ಯಾರಿಗೆ ಅಜ್ಞಾನ ಹೇಳ್ತೀರಿ? ಬ್ರಹ್ಮನಿಗೋ ಜೀವನಿಗೋ? ಜೀವ ಅನ್ನುವ ಒಂದು ಸಪರೇಟ್ ಎಂಟೈಟಿಟಿ ಇಲ್ಲ, ಬ್ರಹ್ಮನಿಗೆ ಅಜ್ಞಾನ ಇಲ್ಲ. ಈ ಅಜ್ಞಾನ ಯಾರಿಗೆ? ಒಂದು ವೇಳೆ ಎಲ್ಲೋ ಒಪ್ಪಿದರು ಜೀವನನ್ನು, ಈ ಅಜ್ಞಾನ ಇದೆಯಲ್ಲ ಇದು ಸತ್ಯನೋ ಸುಳ್ಳು? ಸತ್ಯವಾದರೆ ಬ್ರಹ್ಮನೊಬ್ಬನೇ ಸತ್ಯ ಅಲ್ಲ, ಅಜ್ಞಾನ ಒಂದು ಸತ್ಯ ಆಯಿತು. ಸುಳ್ಳು ಅಂದರೆ ಅದು ಹೋಗೋದೇನು? ಇಲ್ಲೇ ಇಲ್ಲದ್ದು ಹೋಗೋದೇನು? ಹೀಗೆ ಅಜ್ಞಾನ ಅನ್ನೋದನ್ನು ಕೂಡಿಸ್ಲಿಕ್ಕಾಗೋದಿಲ್ಲ ಅಂತ. ಇಷ್ಟಕ್ಕೆಲ್ಲ ಅದೆಲ್ಲ ಅದರ ಬಗ್ಗೆ ತುಂಬ ಚರ್ಚೆ ಬೇರೆ ಆಚಾರ್ಯರ ಸರ್ವಮೂಲ ಗ್ರಂಥಗಳಲ್ಲಿ ಚೆನ್ನಾಗಿ ಅದರ ಬಗ್ಗೆ ವಿಸ್ತಾರವಾಗಿ ವಿಮರ್ಶೆ ಮಾಡಿದ್ದಾರೆ. ಅಂತೂ ವಾಕ್ಯೇನ ಏಕೇನ ಆಕ್ಷಿಪದ್ಧರ್ಷತೀರ್ಥಃ ಇತ್ತಂಬ ಅಂತ ವರ್ಣಿತಂ ಶೃಣ್ವತ ಪ್ರಾಕ್. ಹೀಗೆ ಬೀದಿ ಬೀದಿಗಳಲ್ಲಿ ಎಲ್ಲರೂ ಮಾತಾಡಿಕೊಂಡು ಹೋಗ್ತಾ ಇದ್ದಾರೆ. ಆಗ ನಮಗೆ ಮನ ನೊಂದದ್ದರಿಂದ ನಾವು ನಿಮ್ಮ ಹತ್ರ ಬಂದಿದ್ದೀವಿ, ದಯಮಾಡಿ ನೀವೇನಾದರೂ ಮಾಡಿರಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡ್ಯಾರ. ವೇದವ್ಯಾಸೋನ್ವೇಷ ವೇದೋನುಮೂರ್ತೋ ದಿವ್ಯಾಮೂರ್ತಿರ್ಯಸ್ಯ ಸ ಸುಸ್ಮಿತಸ್ಯ ತದ್ರಷ್ಟॄಣಾಂ ಚೇತಿವಾಣಿ ಕೃಪಾಣಿ ನೂನಂ ಮಾಯ ಪಕ್ಷಮೂಲಂ ಚಿನತ್ತಿ. ಆಚಾರ್ಯರದು 32 ಲಕ್ಷಣಾತ್ಮಕವಾದ ದೇಹ, ಸುಂದರವಾದ ಆಚಾರ್ಯರನ್ನು ನೋಡಿ ತುಂಬ ಜನ ಹೇಳ್ತಾರೆ, ಆಚಾರ್ಯರ ದೇಹ, ಅವರ ಮಾತು, ಅವರು ಕೊಡುವಂತಹ ಅದ್ಭುತವಾದ ಪ್ರಮಾಣಗಳು, ಎಲ್ಲ ಜನಗಳು ಕೇಳಿ ಅಂತಾರೆ, ಇವರೆಲ್ಲೋ ವೇದವ್ಯಾಸ ದೇವರೇ ಹೀಗೆ ಸನ್ಯಾಸಿಗಳ ರೂಪದಲ್ಲಿ ಬಂದಿದ್ದಾರೋ ಏನೋ. ವೇದವ್ಯಾಸೋನ್ವೇಷ ವೇದೋನು ಮೂರ್ತ, ಎರಡರಲ್ಲೂ ಒಂದ ವೇದವ್ಯಾಸರೇ ಆಗಿರಬೇಕು ಅಥವಾ ವೇದಗಳೇ ಮೂರ್ತಿಮತ್ತಾಗಿ ಹೀಗೆ ಬಂದಿರಬೇಕು. ದಿವ್ಯಾಮೂರ್ತಿರಿ ಯಸ್ಯ ಸಾ ಸುಸ್ಮಿತಸ್ಯ. ಅವರ ಮುಗುಳ್ನಗೆ ಅದನ್ನೆಲ್ಲ ನೋಡ್ತಾ ಇದ್ದರೆ ಆ ಮುಗುಳ್ನಗೆಯಿಂದ ಮಧ್ವರನ್ನು ಜನರು ನೋಡಿ ಇವರ ಶರೀರ ಲೋಕವಿಲಕ್ಷಣ, ವೇದವ್ಯಾಸರೋ ಅಥವಾ ದೇಹವನ್ನು ಧಾರಣೆ ಮಾಡಿದ ವೇದವೋ, ಎರಡರಲ್ಲೊಂದಿರಬೇಕು. ತದ್ರಷ್ಟॄಣಾಂ ಚೇತಿವಾಣಿ ಕೃಪಾಣಿ, ಅವರನ್ನು ನೋಡಿದವರು ಅಂತಾರೆ, ಅವರ ಮಾತೆಂಬ ಕತ್ತಿ ನಮ್ಮ ಸಿದ್ಧಾಂತವೆಂಬ ಕಾಡನ್ನು ಪೂರ್ಣ ಕಡೆದು ಬಿಡುತ್ತೋ ಏನೋ ಅಂಥೇಳಿ ಭಯ ಆಗ್ತಾ ಇದೆ ಸ್ವಾಮಿ. ಇನ್ನೂ ಕೆಲವರು ಯಾವ ಮಟ್ಟಕ್ಕೆ ಇಳಿದಿದ್ದಾರೆ ಅಂದರೆ ನಮ್ಮವರು ಅವರ ಮಾತುಗಳನ್ನು ಕೇಳಿ, ಅವರ ಮಾತುಗಳೆಲ್ಲ ಕೇಳಿ ಅಂತಾರೆ, ಇರಲಿ ಬಿಡ್ರಿ ಅವರು ತುಂಬ ಚೆನ್ನಾಗಿದೆ. ಯಾಕೆಂದರೆ ಮೊದಲನೇದು ನಮಗೆ ಕನ್ವಿನ್ಸ್ ಆಗ್ತಾಯಿದೆ, ಇನ್ನೊಂದು ಕಠಿಣವೂ ಇಲ್ಲ, ಇನ್ನೊಂದು ವಾಸ್ತವ. ಆಕ್ಲಿಷ್ಟಂ ತತ್ಸೂತ್ರ ಭಾಷ್ಯಂ ಬಲೀಯೋ ಮಾನೋಪೇತಂ ಕಾಕ್ಷತಿರ್ನಸ್ತತಾ ಚೇತ್. ಅಕ್ಲಿಷ್ಟ, ಕ್ಲಿಷ್ಟ ಅಂದರೆ ಕಷ್ಟ. ಶ್ರೀಮದಾಚಾರ್ಯರ ಸೂತ್ರ ಭಾಷ್ಯ ತುಂಬ ಸುಲಲಿತವಾಗಿ ಬರೆದಿದ್ದಾರೆ. ಅಕ್ಲಿಷ್ಟಂ, ಕ್ಲೇಶ ಇಲ್ಲ. ಬಲಿಯೋ ಮಾನೋಪೇತಂ, ತಾವಾಡಿದ ಮಾತುಗಳಿಗೆ ಬಲಿಷ್ಠವಾದ ಪ್ರಮಾಣಗಳನ್ನು ಕೊಡ್ತಾರೆ. ತಮ್ಮ ಫ್ಯಾಬ್ರಿಕೇಷನ್ನು, ತಮ್ಮ ಇಂಟರ್ಪ್ರಿಟೇಷನ್ ಅಲ್ಲ, ನಾನಾಡಿದ ಮಾತು ಮೂಲ ಗ್ರಂಥಗಳಲ್ಲಿ ಹೀಗಿದೆ ಅಂತ ಪ್ರಮಾಣವನ್ನು ಕೊಡ್ತಾರೆ. ತುಂಬ ಚೆನ್ನಾಗಿದೆ. ಇರಲಿ ಬಿಡ್ರಿ, ಏನಂತೆ ಇನ್ನೊಂದು ಒಳ್ಳೆ ಪ್ರಾಡಕ್ಟ್ ಬಂದರೆ ನಿಮಗೇನು ಗಂಟು ಹೋಯಿತು,
ಈ ರೀತಿ ಎಲ್ಲ ಅಂತ ಇದ್ದಾರೆ ನಮ್ಮವರೇ. ಬಲಿಯೋಮಾನೋಪೇತಂ ಕಾಕ್ಷತಿ, ನಮಗೇನು ಹೋಯ್ತು, ಒಳ್ಳೆಯದನ್ನು ಕೊಡ್ತಾರೆ ಅಂದರೆ ಒಪ್ಪಿಕೊಳ್ಳುವ ಅಂಥೇಳಿ ನಮ್ಮವರೇ ಅಂತ ಇದ್ದಾರೆ. ಇದೆಷ್ಟು ಅನ್ಯಾಯ. ಆಸ್ಮಾಕಾಕೇಪ್ಯೋ ಮುಕ್ತ ವಿಲಜ್ಜಾ ಲಜ್ಜಾ ಸಿಂಧೋ, ನಾಚಿಕೆ ಎಂಬ ಸಮುದ್ರದಲ್ಲಿ ನಮ್ಮನ್ನು ಮುಳುಗಿಸ್ಬಿಡ್ತಾ ಇರಿ. ಬೇರೆಯವರು ಅಂದಿದ್ರೆ ಸರಿ, ನಮ್ಮವರೇ ಹೀಗಾಗ್ಬಿಟ್ರೆ ನಮ್ಮ ಮುಂದೆ ಗತಿ ಏನು? ದುಸ್ಸಹೇ ಅಮಜ್ಜಯನ್ನಃ ತಸ್ಸೈ ವ್ಯಾಪ್ತೈ ಶಿಷ್ಯಜಾಲೈಸ್ತು ಗೋಣೈ ಸಂಸಸ್ಸಿಂಧೋ ಶಂಖಚಕ್ರಾದಿವೃದ್ಭಿಃ ಮಾಗ್ರಖ್ಯೇರನ್ವಿಶ್ವಸತ್ವಾಂತರಾಣಿ ಖೇಮಾಪ್ತೈನಸ್ತತ್ರ ನೀತಿಂ ವಿಧತ್ತ. ಅವರ ಶಿಷ್ಯರು ಶಂಖ ಚಕ್ರ ಗದಾ ಪದ್ಮ ಈ ಚಿಹ್ನೆಗಳನ್ನು ಧಾರಣೆ ಮಾಡಿರ್ತಾರೆ. ಶಂಖಚಕ್ರ ಗದಾ ಪದ್ಮ ಪರಮಾತ್ಮನ ಆ ಪಾದಕ್ಕೆ ಹತ್ತಿದ ಗೋಪೀಚಂದನ, ಇದನ್ನು ಧಾರಣೆಯನ್ನು ಮೊದಲಿಂದಲೂ ಶಾಸ್ತ್ರವಿಹಿತವಾದದ್ದು. ಶ್ರೀಮದಾಚಾರ್ಯರು ವಿಶೇಷವಾಗಿ ಮತ್ತೆ ಅದನ್ನು ಮಾಡಬೇಕು. ಅದರ ಜೊತೆಯಲ್ಲಿ ತಪ್ತಮುದ್ರಾ ಧಾರಣೆ ಅದನ್ನು ಮಾಡಬೇಕು ಅಂತ ನವಮ ಸರ್ಗದಲ್ಲಿ ನಾವು ಕೇಳಿದ್ವಿ. ದಾರುಣ ಅಗಗಣ ದಾರುಣಂ ಸ್ಮ ಸಗ್ರಾಹಯತ್ಯಪಿ ಸುದರ್ಶನದ್ವಯಂ. ದೇವರ ಚಿಹ್ನೆಗಳು ದೇಹದ ಮೇಲೆ ಇದ್ದರೆ ಯಮದೂತರು ಭಯಪಡ್ತಾರೆ. ನಮ್ಮ ವ್ಯಾಸರಾಜರಂತಾರಲ್ಲ, ಕಮಲನಾಭನ ಚಿಹ್ನೆಯನ್ನು ಧರಿಸಿಕೊಂಡು ಮೆರೆಯಿರೋ ಯಮನ ಭಟರು ನೋಡಿ ಅಂಜಿ ಅಡವಿ ಸೇರ್ವರೋ. ಕೃಷ್ಣ 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 ಎಂದು ಮುರುಬಾರಿ ನೆನೆಯಿರೋ. ಕಮಲನಾಭನ ಚಿಹ್ನೆಯನ್ನು ಧರಿಸಿಕೊಂಡು ಮೆರೆಯಿರೋ. ವರ್ಷಕ್ಕೊಮ್ಮೆ ಯೋಗ್ಯ ವೈಷ್ಣವ ದೀಕ್ಷೆ ಇದ್ದವರಲ್ಲಿ ತಪ್ತಮುದ್ರಾಧಾರಣೆಯು ಮಾಡಿಸಿಕೊಳ್ಳಬೇಕು ಅಂತ ವಾದಿರಾಜರು ಅದನ್ನು ಹೇಳ್ತಾರೆ. ದ್ವಾರಾವತಿಯ ಗೋಪಿ ಚಂದನದಿಂದ ಶ್ರೀರಮಣನವರ ನಾಮವನೆನೆದೆರಡಾರೂರ್ಧ್ವ ಪುಂಡ್ರಂಗಳ ಧರಿಸೆಂದೆಂದು ವೀರವೈಷ್ಣವ ಗುರುವ ವೀರವೈಷ್ಣವ ಗುರುವ ಸೇರಿ ಸಂತಪ್ತ ಸುದರ್ಶನ ಶಂಖವ ಧಾರಣೆಯನು ಭುಜಯುಗದೊಳು ಮಾಡಿ ಮುರಾರಿಯ ಮಂತ್ರವ ಅವರಿಂದಲೇ ಕೇಳಿ ಓರಂತೆ ಜಪಿಸುತ್ತಿರು. ನೀ ಮನದಲ್ಲಿ ಜಪಿಸುತ್ತಿರು. ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ. ನಾರಾಯಣನ ಮನ್ನಿಸು ವರ್ಣಿಸು ಆರಾಧನೆಗಳ ಮಾಡುತ್ತ ಪಾಡುತ್ತ ನೀರಾಜನದಿಂದ ಅರ್ಚಿಸು ಮೆಚ್ಚಿಸು ಪಾರಾಯಣ ಪ್ರಿಯನ ವೇದ ಪಾರಾಯಣ ಪ್ರಿಯನ. ಹಾಗಾಗಿ ದ್ವಾರಾವತಿಯ ಗೋಪೀಚಂದನದಿಂದ ನಾಮ ಮುದ್ರೆ, ವೀರವೈಷ್ಣವ ಗುರುವ ವೈಷ್ಣವ ಗುರುಗಳನ್ನು ಅದರಲ್ಲಿ ಸ್ವಸ್ವ ಪೀಠಾಧಿಪತಿಗಳು ತಾವು ಯಾವ ಪರಂಪರೆಗೆ ಬಂದಿರ್ತಾರೆ ಅವರಿಂದ ತಪ್ತಮುದ್ರಾ ಧಾರಣೆಯನ್ನು ಮಾಡಬೇಕು ಅಂಥೇಳಿ ಪ್ರಕೃತದಲ್ಲಿ ಇವರ ಶಿಷ್ಯರು ಚೆನ್ನಾಗಿ ಎಲ್ಲ ಧಾರಣೆ ಮಾಡಿ ಶಂಖ ಚಕ್ರ ಗದಾ ಚಿಹ್ನೆಗಳನ್ನು ಧಾರಣೆ ಮಾಡಿ ಅವರ ಮಾತು ಮೃದುವಾಗೂ ಇರುತ್ತೆ, ಕೇಳಲಿಕ್ಕೆ ಹಿತವಾಗಿರುತ್ತೆ, ಪ್ರಾಮಾಣಿಕವಾಗಿರುತ್ತೆ. ಎಲ್ಲಕ್ಕಿನ್ನ ಎಲ್ಲ ಕಡೆ ವ್ಯಾಪಿಸಿಕೊಂಡು ಈ ಬಲೆಯಲ್ಲಿ ಬೆಸ್ತರು ಮೀನುಗಳನ್ನು ಹಿಡಿದಂತೆ ಸಭೆಯ ಮಧ್ಯದಲ್ಲಿ ನೂರಾರು ಜನ ಇವರ ಮಾತುಗಳನ್ನು ಕೇಳಿ ಇವರು ಕೊಟ್ಟ ಸಿದ್ಧಾಂತಗಳಿಗೆ ತಲೆವೂಗಿ ತಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಗುಂಪು ಗುಂಪಾಗಿ ಅನುಯಾಯಿಗಳಾಗಿ ಬಿಡ್ತಾ ಇದ್ದಾರೆ. ದಯಮಾಡಿ ಅದನ್ನು ನೀವು ತಡಿಬೇಕು, ಏನಾದರೂ ಮಾಡಿ ಅಂಥೇಳಿ. ಗೌಣೈಸ್ತರ್ಕೈ ಗೌಣವಾಕ್ಯಾಭಿಗುಪ್ತೈರ್ಗೌಣೀಂ ಬುದ್ಧಿಂ ವರ್ಧಯಂತೆ ನೃಣಾಂತೆ ಹಂಸಾನಾಂನೋ ವಾಗ್ವಿಘಾತ ಪ್ರವೀಣಾಃ ಸಿಂಧುಂ ಭೂಯೋ ವಾರಿವರಶೈರಿವಾಬ್ದಾಃ. ಗೌಣೈಸ್ತರ್ಕೈಃ ಗೌಣವಾಕ್ಯಾಭಿಗುಪ್ತೈಃ ಹಂಸಾನಾಂ ಪರಮಹಂಸರು ಸನ್ಯಾಸಿಗಳಾದಂತಹ ನಮ್ಮ ವಾಗ್ವಿಘಾತ ಪ್ರವೀಣಾಃ, ವಾಕ್ ಅಂದರೆ ಮಾತುಗಳು, ಆ ವಿಘಾತ ನಿರಾಕರಣೆ ಮಾಡುವ, ನಮ್ಮ ಮಾತನ್ನು ನಿರಾಕರಣೆ ಮಾಡುವ ವಿಷಯದಲ್ಲಿ ಸಮರ್ಥರಾದವರು ಆನಂದ ತೀರ್ಥರು. ಅವರೇನು ಮಾಡ್ತಾರೆ ಅಂದರೆ ಈ ಮೋಡಗಳು ಮಳೆಯನ್ನು ಬಹಳವಾಗಿ ಸುರಿಸಿ
ಹಂಸಗಳು ಕೂಗದಂತೆ ಮಾಡುತ್ತಂತೆ. ಅದು ಮಳೆ ಇಲ್ಲ, ಕಮ್ಮಿ ಇದ್ದರೆ ಕೂಗ್ತಾ ಇರುತ್ತೆ. ಅದು ಹಂಸಗಳ ಬಾಯನ್ನು ಮುಚ್ಚಿಸಿದಂತೆ ಶ್ರೀಮದಾಚಾರ್ಯರ ಮಾತೆಂಬ ಮಳೆಯಿಂದ ಸನ್ಯಾಸಿಗಳೆಂಬ ಹಂಸಗಳ ಬಾಯನ್ನು ತೆಗೆಯದಂತೆ ಮಾಡ್ತಾ ಇದ್ದಾರೆ. ಅದರಂತೆ ಆ ಮಧ್ವ ಶಿಷ್ಯರು ಯತಿಗಳಾದ ನಮ್ಮ ಮಾತುಗಳನ್ನು ಖಂಡನೆ ಮಾಡಿ, ವಿಶೇಷವಾಗಿ ಗೌಣೈಸ್ತರ್ಕೈ ಗೌಣವಾಕ್ಯಾಭಿಗುಪ್ತೈ, ಭಗವಂತನನ್ನು ಗುಣಪರಿಪೂರ್ಣ. ದೇವರು ಅಂದರೆ ಯಾರು? ಅನಂತ ಗುಣಗಳು ಉಳ್ಳವನು, ಸ್ವತಂತ್ರನಾದವನು. ನಾನು ದೇವರಲ್ಲ ಅಂತ ಎಲ್ಲರಿಗೂ ಗೊತ್ತು. ಯಾಕೆಂದರೆ ಅಸ್ವತಂತ್ರರು ನಾವು ನಿಜವಾಗಲೂ ದೇವರು ಅಂತಾಗಿದ್ದರೆ ಒಂದು ಸಣ್ಣ ಕ್ರಿಮಿಯನ್ನು ಏನು ಮಾಡಲಿಕ್ಕಾಗ್ತಾ ಇಲ್ಲ ಇವತ್ತು. ಆ ಕರೋನಾನ ಅದು ಕಡೆಗೆ ಅದು ಕಂಟ್ರೋಲ್ ಸಾಯೋದು ಹೋಗಲಿ, ನಮಗೆ ಬರದೇ ಇರಲಿ ಅಂತ ಮಾಡ್ಕೊಳ್ಳಿಕ್ಕೂ ಅಸಮರ್ಥರಾಗಿ ಕೂತಿದ್ದೀವಿ ನಾವು. ಅದನ್ನು ಕಂಟ್ರೋಲ್ ಮಾಡೋದು ಹೋಗಲಿ, ಅದು ಹೊರಡೋದನ್ನು ಕಂಟ್ರೋಲ್ ಮಾಡಲಿಕ್ಕಾಗದಂತಹ ದುಸ್ಥಿತಿಯಲ್ಲಿ ಇದ್ದೇವೆ ನಾವು. ಹಾಗಾಗಿ ನಾವು ಸಣ್ಣವರು ಅನ್ನೋದು ಎಲ್ಲರಿಗೂ ಗೊತ್ತು. ನಿಮ್ಮ ಚಿಂತನೆಯಲ್ಲಿ, ಒಂದು ಕಲ್ಪನೆಯಲ್ಲಿ ದೇವರು ಅಂದರೆ ಅವನು ಬಹಳ ದೊಡ್ಡ ಸಮರ್ಥ, ಆಲ್ಮೈಟಿ, ಅದು ಯಾವುದೇ ಸಿದ್ಧಾಂತ ಇರಲಿ, ಅವನೊಬ್ಬ ದೊಡ್ಡವನು ಅಂತ ಎಲ್ಲರೂ ಒಪ್ತಾರೆ. ಅದಾದರೆ ವೈದಿಕ ಸಿದ್ಧಾಂತದಲ್ಲಿ ಅದರದೇ ಆದಂತಹ ಒಂದು ವ್ಯವಸ್ಥಿತವಾದ ಕ್ರಮ ಇದೆ. ವೇದಗಳು ದೇವರ ಡೇಟಾ ಕೊಡುತ್ತೆ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ಅವನು ಅನಂತ ಗುಣಗಳಿಂದ ತುಂಬಿದವನು. ಭಗವಂತ ಸರ್ವಜ್ಞನಾಗಿದ್ದಾನೆ, ಸರ್ವಶಕ್ತನಾಗಿದ್ದಾನೆ, ಎಲ್ಲರ ಒಳಗೆ ಇದ್ದು ಆಡಿಸ್ತಾನೆ, ಅವನೇ ಸರ್ವಕ್ಕೂ ಪ್ರೇರಕ. ಇನ್ನೂ ಒಂದು, ನನ್ನ ಆಗು ಹೋಗುಗಳಿಗೆ ನಾನೇ ನಿಯಾಮಕ ಅಂತಾಗಿದ್ದರೆ ನನಗೆ ಬಯಸಿದ್ದೆಲ್ಲ ಆಗಬೇಕಾಗಿತ್ತು, ಅದಾಗುವುದಿಲ್ಲ. ನಾನು ಯಾವುದನ್ನು ಬೇಡ ಅಂದ್ಕೊಂಡಿರ್ತೇನೆ ಅದೇ ನನ್ನ ಜೀವನದಲ್ಲಿ ತುಂಬ ಆಗತ್ತೆ. ಹಾಗಾದರೆ ಒಂದು ತೀರ್ಮಾನ, ನಾನು ಅಸಮರ್ಥ, ನಾನು ಅಸ್ವತಂತ್ರ, ನನಗೆ ಗೊತ್ತಿಲ್ಲದೆ ನನಗೆ ದುಃಖ ಆಗತ್ತೆ. ಇನ್ ದಿ ಸೆನ್ಸ್ ದುಃಖ ಆಗೋದು ಗೊತ್ತಾಗತ್ತೆ, ನನಗೆ ದುಃಖ ಬೇಡ, ಆದರೂ ದುಃಖ ಬರ್ತಾ ಇದೆ, ನನ್ನ ಪ್ರಯತ್ನ ಇಲ್ಲ. ಆದರೆ ನಾನು ಯಾವುದರಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇನೆ ಅದು ಸಿಗ್ತಾ ಇಲ್ಲ. ಸುಖಕ್ಕಾಗಿ ಪ್ರಯತ್ನ ಇದೆ, ಅದು ಸಿಗ್ತಾ ಇಲ್ಲ. ದುಃಖ ನನಗೆ ಬೇಡ, ಅದನ್ನು ದೂರ ಮಾಡಿಕೊಳ್ಬೇಕು ಅನ್ನೋ ಪ್ರಯತ್ನವೂ ಇದೆ, ದುರ್ದೈವದಿಂದ ಅದು ನನಗೆ ಬರ್ತಾ ಇದೆ. ಈ ಅಂಶವನ್ನು ನೋಡಿದಾಗ ನಾನು ಸ್ವತಂತ್ರನಲ್ಲ, ನನ್ನ ಮೇಲೆ ಒಂದು ನಿಯಾಮಕ ಶಕ್ತಿ ಇದೆ. ಹಾಗಾದರೆ ಅವನು ಯಾರು? ಅವನು ಗುಣವಂತ, ಗುಣಪರಿಪೂರ್ಣ, ನನಗಿಂತ ಬಹಳ ದೊಡ್ಡವನು. ಅವನ ಅಡ್ರೆಸ್ಸನ್ನು ವೇದಗಳು ಪುರಾಣಗಳು ತಿಳಿಸಿಕೊಡ್ತಾ ಇದೆ. ಸೊ ಗೌಣೈಸ್ತರ್ಕೈ ಗೌಣವಾಕ್ಯಾಭಿಗುಪ್ತೈ, ಭಗವಂತ ಗುಣಪರಿಪೂರ್ಣ ಅಂತ ಪ್ರತಿಪಾದನೆ ಮಾಡುವಂತಹ ಅದ್ಭುತವಾದ ಯುಕ್ತಿಗಳು, ಆ ಯುಕ್ತಿಗಳ ಸಮರ್ಥನೆಗಾಗಿ ಪ್ರಮಾಣಗಳು ಎಲ್ಲ ಹೇಳಿ ಎಲ್ಲರ ತಲೆಯಲ್ಲಿ ದೇವರು ಅಂದರೆ ಗುಣಪರಿಪೂರ್ಣ, ನಾರಾಯಣಂ ಗುಣೈಸ್ಸರ್ವೈಹಿ ಉದೀರ್ಣಂ, ಅನಂತ ಗುಣಗಳಿಂದ ತುಂಬಿದವನು, ದೋಷದೂರನಾದವನು ಅನ್ನುವ ಕಾನ್ಸೆಪ್ಟನ್ನು ಇವರು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇದು ಇದ್ದದ್ದನ್ನು ಇಷ್ಟರವರೆಗೂ ನಾವು ಹೇಳಿದ್ದು ದೇವರು ನಿರ್ಗುಣ ನಿರಾಕಾರ ಅಂತ, ಅದೆಲ್ಲ ವ್ಯಾನಿಷ್ ಆಗಿ, ಅದೆಲ್ಲ ತೊಳೆದುಕೊಂಡು ಹೋಗಿ ಈಗ ಭಗವಂತ ಗುಣಪರಿಪೂರ್ಣ ಅಂತ ಎಲ್ಲರ ತಲೆಯಲ್ಲಿ ಆಗ್ತಾ ಇದೆ. ಆದ್ದರಿಂದ ಏನಾದರೂ ಒಂದು ವ್ಯವಸ್ಥೆ ಆಗಬೇಕು, ಈ ತರಹ ಎಲ್ಲರ ತಲೆಯಲ್ಲಿ ಬರಬಾರ್ದು. ಹಾಗಾಗಿ ನೀವೇನಾದರೂ ಮಾಡ್ರಿ ಅಂತಂದಾಗ, ಆಕರಣೇತ್ಥಂ ತಸ್ಯ ವಾಣಿ ಮಥಾನ್ಯೋ ಮಾನೀತೇಷಾಂ ಮಾನಿನಾಂ ಚಿತ್ತವೇತ್ತೇತೋ ನಂದಯನ್ಮಂದಚೇತ ದೃಷ್ಟ್ವಾ ಮುಚ್ಚೈರ್ವಾಚಮಾಚಷ್ಟಕಷ್ಟಃ. ಆ ಸಭೆಯಲ್ಲೇ ಮತ್ತೊಬ್ಬ ಮಾತಾಡ್ದ. ಆ ಗುರುಗಳ ಅಭಿಪ್ರಾಯ ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಅವನಂದ, ಸ್ವಾನಾಂ ಚೇತೋ ನಂದಯನ್, ತನ್ನವರ ಮನಸ್ಸಿಗೆ ಹಿತ ಆಗಬೇಕು, ತನ್ನ ಗುರುಗಳಿಗೆ ಹಿತ ಆಗಬೇಕು. ಇವನಾಡಿದ್ದು ಮಾಡಲಿಕ್ಕಾಗತ್ತೋ ಬಿಡತ್ತೋ, ಆದರೂ ನಂದೊಂದು ಐಡಿಯಾ ಅಂಥೇಳಿ ಧಾರಷ್ಟ್ಯ ಜಾಸ್ತಿ, ತನ್ನ ಸ್ವಕೀಯರ ಮನಸ್ಸಿಗೆ ಆನಂದವನ್ನು ಉಂಟು ಮಾಡುವ ನೆಪದಿಂದ ಕೆಲವು ಮಾತುಗಳನ್ನು ಜೋರಾಗಿ ಆಡ್ದ. ನಿಜವಾಗಲೂ ನಿಮ್ಮನ್ನೆಲ್ಲ ನೋಡಿದ್ರೆ ನನಗೆ ಅಯ್ಯೋ ಅನಿಸುತ್ತೆ ಅಂದ. ಯಾಕೆ? ಅಲ್ಲಪ್ಪ, ಎಲ್ಲೋ ಅವರಿದ್ದಾರೆ ಅಂತ ಇಷ್ಟು ಭಯ ಪಡೋದೆ? ತುಪ್ಪವೋ ಬೆಣ್ಣೆಯೋ ಅಗ್ನಿ ಹತ್ತಿರ ಇದ್ದರೆ ಕರಗಲ್ಲ, ಅಗ್ನಿ ಸ್ಪರ್ಶ ಆದರೆ ಕರಗತ್ತೆ. ಅದಕ್ಕಿನ್ನ ಹತ್ತತ್ತ ಆಗ್ಬಿಟ್ರಲ್ಲ, ಎಲ್ಲೋ ಆಚಾರ ಬರ್ತಾರೆ ಅಂತ ಕೇಳಿ ನೀವಿಷ್ಟು ನಡ್ಗೋದೆ ಏನೋ. ನನಗೆ ಯಾಕೋ ತುಂಬ ನಿಮ್ಮ ಬಗ್ಗೆ, ನಿಮ್ಮ ಮನೋಧಾರಣ್ಯದ ಬಗ್ಗೆ ಬೇಸರ ಇದೆ. ತೇಜಶಂಕ ಮಾತ್ರದೋ ಯದ್ವಿಲೀನಂ ದಿಗ್ಭೀರೂಣಾಂ ಮಾನಸಂ ಮಾನಹೀನಂ. ಕೇವಲ ನಿಮ್ಮ ದೌರ್ಬಲ್ಯ, ನಿಮ್ಮ ದೌರ್ಬಲ್ಯ ಇದಕ್ಕೆ ಕಾರಣ. ಬೆಂಕಿಯ ಹತ್ತಿರ ಇಲ್ಲದ ತುಪ್ಪವೋ
ಅಥವಾ ಹಯ್ಯಂಗವೀನಂ ಅಂದರೆ ಬೆಣ್ಣೆ ಅಂತಾನೂ ಅಂತಾರೆ, ತುಪ್ಪ ಅಂತಾನೂ ಅಂತಾರೆ. ಹೆಪ್ಪುಗಟ್ಟಿದ ತುಪ್ಪವನ್ನು ಕರಗಿಸಲಿಕ್ಕೆ ಬಿಸಿಯಲ್ಲಿ ಇಡಬೇಕು. ಬೇಡ, ಬೆಣ್ಣೆ ಕರಗಬೇಕಾದರೆ ಬಿಸಿ ಬೇಕು, ಬೆಂಕಿಯ ಸಂಪರ್ಕ ನಿಯಮೇನ ಬೇಕು, ಅದೇ ಇಲ್ಲ ಆದರೂ ಕರಗತ್ತೆ ಅನ್ನುವಂತೆ ಇದೆ ನಿಮ್ಮ ಮನಸ್ಸು. ಏಕಾಂತೇನ ಪ್ರಾಪ್ತ ತೇಜೋ ವಿಲೀನಂ ಸ್ಥೇಯೋ ತಸ್ಮಾತ್ ಭಾತಿ ಹಯ್ಯಂಗಮೀನಂ. ನೀವು ತುಂಬಾ ವೀಕ್ ಆಗಿದ್ದೀರಿ, ನೀವು ನಿಮ್ಮ ಮನಸ್ಸಿಗೆ ಧಿಕ್ಕಾರ ಇರಲಿ. ಬೆಂಕಿಯಲ್ಲೋ ಅದೆಲ್ಲೋ ಇದ್ದರೆ ಕರಗತ್ತೆ ಅನ್ನೋಂತೆ ಆಯ್ತು. ಆಚಾರ್ಯರಲ್ಲೋ ಇವರೆಲ್ಲೋ ಸರಿ. ನಮ್ಮ ಸಿದ್ಧಾಂತ ಏನು ಸಾಮಾನ್ಯವ, ಯೇಷಾಂ ವಿದ್ಯಾ ಶಾಂಕರಿ ಶಂಕರೀನೋ ದೇವಾದೀನಾಂ ಬಾಧ್ಯತಾಂ ಸಾಧಯಂತಿ ಶೌಕ್ರೀಮಾಲಂ ಲಜ್ಜೇದ್ದೇವ ಪೂಜ್ಯಂ ತೇಷಾಮೇಷಾಂ ಸನ್ನಿಧೌ ಕೋ ವಿಷಾದಃ. ನಮ್ಮ ಗುರುಗಳು ಪದ್ಮತೀರ್ಥಾದಿಗಳು ನಮ್ಮ ಸಿದ್ಧಾಂತವನ್ನು ದೇವಾದೀನಾಂ ಬಾಧ್ಯತಾಂ ಸಾಧಯಂತಿ, ದೇವತೆಗಳಿಗೆ ಬಾಧ್ಯತ್ವವನ್ನು ಅಂದರೆ ಅವರಿಲ್ಲ. ಬಾಧ್ಯತ್ವ ಅಂದರೆ ನಾವು ತಿಳಿದದ್ದೊಂದು, ಆಮೇಲೆ ಸರಿಯಾಗಿ ತಿಳಿದ ಮೇಲೆ ಅದಿಲ್ಲ ಅಂತ ತಿಳಿಯೋದು. ಕಪ್ಪೆ ಚಿಪ್ಪನ್ನು ನೋಡಿ ಬೆಳ್ಳಿ ಅಂತ ತಿಳಿದಿದ್ವಿ, ಆಮೇಲೆ ಇದು ಬೆಳ್ಳಿ ಅಲ್ಲ ಕಪ್ಪೆ ಚಿಪ್ಪು ಅಂತ ತಿಳಿತೇವಲ್ಲ, ಅದು ಬಾಧಕ ಜ್ಞಾನ. ನೇದಂ ರಜತಂ, ಸರಿಯಾಗಿ ತಪ್ಪು ತಿಳುವಳಿಕೆಯನ್ನು ಹೊಡೆದೋಡಿಸುವ ಸರಿಯಾದ ಜ್ಞಾನಕ್ಕೆ ಬಾಧ್ಯತ್ವ ಅಂತ, ಬಾಧಕ ಜ್ಞಾನ ಅಂತ ಕರೀತಾರೆ. ಸೊ ದೇವಾದೀನ ನಾವೇನೇನೋ ದೇವತೆಗಳು ಅವರು ಇವರು ಅಂದ್ಕೊಂಡಿದ್ವಲ್ಲ, ಅವರಿಗೇ ಬಾಧ್ಯತ್ವ, ಅವರೆಲ್ಲ ಇಲ್ಲ ಅಂತ ಬಾಧಿಸತ್ತೆ ನಮ್ಮ ಸಿದ್ಧಾಂತ. ಶೌಕ್ರೀಮಾಲಂ ಲಜ್ಜೆಯದ್ದೇವ ಪೂಜ್ಯಂ ತೇಷಾಮೇಷಾಂ ಸನ್ನಿಧೌ ಕೋ ವಿಷಾದಃ. ಇಂಥವರ ಸನ್ನಿಧಾನದಲ್ಲಿ ಇದ್ದು ನೀವೇನು ಶೌಕ್ರೀಮಾಲಂ, ಶುಕ್ರಾಚಾರ್ಯರ ಸಂಬಂಧಿಯಾದ ವಿದ್ಯೆಯಂತೆ, ಹಾಗಾಗಿ ನೀವು ಹೀಗೆಲ್ಲ ಮಾತಾಡಬಾರ್ದು. ಸರಿ ಅಲ್ಲ ರೀ, ಅವ್ರು ನಮ್ಮ ಸಿದ್ಧಾಂತವನ್ನು ನಿರಾಕರಣೆ ಮಾಡ್ತಾ ಇದ್ದಾರೆ ಎಂದಲ್ಲ. ಸರಿ, ಅವರ ಸುಂದರವಾದ ಮಾತುಗಳಿಂದ, ಅವರು ಕೊಟ್ಟ ಅನೇಕ ಪ್ರಮಾಣ ವಾಕ್ಯಗಳಿಂದ ನಮ್ಮ ಸಿದ್ಧಾಂತವನ್ನು ಸ್ಥಾಪನೆ ಮಾಡಲಿಕ್ಕಾಗದೇ ಇದ್ದರೂ ಅಡ್ಡಿ ಇಲ್ಲ. ಏನು ಮಾಡೋಣ ಅಂತೀರಿ? ಒಂದಿಷ್ಟು ಜನ ಮಂತ್ರವಾದಿಗಳನ್ನು ಕರೆಸೋಣ. ಈ ಮಧ್ವಾಚಾರ್ಯರ ಮೇಲೆ ಏನಾದರೂ ಮಂತ್ರ ಮಾಟ ಎಲ್ಲ ಪ್ರಯೋಗ ಮಾಡಿ ಅವರ ವಾಗ್ಬಂಧನವನ್ನು ಮಾಡಿಸುವ, ಮಾತಾಡದಂತೆ, ಅವರು ಏನೋ ಹೇಳಲಿಕ್ಕೆ ಹೋದರೆ ಇನ್ನೇನೇನೋ ಹೇಳೋದು, ಹೀಗೆಲ್ಲ ಮಾಡಿಸೋಣ. ಷಟ್ಕರ್ಮಜ್ಞೈ ದಿವ್ಯ ಮಂತ್ರೌಷಧಾಢ್ಯೈ ಏತೈರ್ಗುಪ್ತಾನ್ ನೋ ನ ಜೇತಾ ಹಿ ಕೋಪಿ ಯದ್ಯಪ್ಯೇವನ್ ನಕ್ಕುಪೇಕ್ಷೋ ವಿಪಕ್ಷ. ವಿಪಕ್ಷದವರನ್ನು ನಾವು ಉಪೇಕ್ಷೆ ಮಾಡಬಾರ್ದು ನಿಜ, ಆದರೆ ಇಷ್ಟು ಗಾಬರಿ ಅಂತೂ ಆಗಬಾರ್ದು. ಅಯ್ಯೋ ಇನ್ನೇನು ಗತಿ ಇನ್ನೇನು ಗತಿ. ಕಿಂತು ಪ್ರಾಪ್ತೋ ನಾಧುನಾಕ್ರಂದ ಕಾಲ, ಆಕ್ರಂದನ ಕಾಲ ಇನ್ನೂ ಬಂದಿಲ್ಲ, ಉಪೇಕ್ಷೆ ಮಾಡಬೇಡಿ. ಓಕೆ, ಸ್ವಲ್ಪ ನಾವು ಏನಾಗ್ತಾ ಇದೆ ಅಂತ ವಿಚಾರ ಮಾಡುವ, ಆದರೆ ಇನ್ನೇನು ಮುಳುಗೇ ಹೋದ್ವಿ ಅನ್ಕೋಬೇಡಿ. ಅಪ್ಯದ್ವಂದ್ವ ಸ್ವಾತ್ಮಬೋಧ ಪ್ರತೀತೇ ಆಚಾರ್ಯ ಇಚ್ಛ. ನೀವೇನು ಯೋಚನೆ ಮಾಡಬೇಡ್ರಿ. ನಾವೊಂದು ಕೆಲಸ ಮಾಡೋಣ, ಇವರ ಬಗ್ಗೆ ಅಪಪ್ರಚಾರ ಮಾಡೋಣ. ಇವರು ಸರಿ ಇಲ್ಲ, ಪರಂಪರಾಗತವಾಗಿ ಬಂದಂತಹ ಸಿದ್ಧಾಂತವನ್ನು ಇವರು ನಿರಾಕರಣೆ ಮಾಡ್ತಾರೆ. ಸೆಂಟಿಮೆಂಟ್ಸನ್ನು ನಾವು, ಪ್ರಜೆಗಳ ಸೆಂಟಿಮೆಂಟ್ಸನ್ನು ನಾವು ಕೆದಕೋಣ. ಸಿದ್ಧಾಂತ ಗಿದ್ಧಾಂತ ಸರಿನಾ, ಅದು ಸರಿ ಅಲ್ವಾ, ಅದ್ಯಾವುದು ಬೇಡ. ಹಿರಿಯರನ್ನು ಇವರು ನಿರಾಕರಣೆ ಮಾಡ್ತಾಯಿದ್ದಾರೆ ಅಂದರೆ ಇವರು ಅಯೋಗ್ಯರು. ಸಾರ್ವಕಾಲಿಕ ಇದು ಮನುಷ್ಯನಿಗೆ ನಿಜವಾದದ್ದನ್ನು ಒಪ್ಕೊಳ್ಳಿಕ್ಕೆ ತಯಾರಿರೋದಿಲ್ಲಂತೆ. ನಾವು ಪ್ರಾಯ ಇತಿಹಾಸದಲ್ಲಿ ಕೇಳ್ತೀವಿ, ಗೆಲೀಲಿಯೋ ಫಸ್ಟು ಅವನು ಹೇಳಿದ್ದು ಭೂಮಿ ಗುಂಡಾಗಿದೆ ಅಂತ. ಭೂಮಿ ಕಾನ್ಸೆಪ್ಟು ಅವತ್ತಿದ್ದದ್ದು ಚೌಕಟ್ಟಾಗಿದೆ ಅಂತ ಒಂದು ಕಾನ್ಸೆಪ್ಟ್ ಇತ್ತು. ಗೆಲೀಲಿಯೋ ಅವನು ಪಾಪ ಅವತ್ತಿನ ಕಾಲದಲ್ಲಿದ್ದ ಫೆಸಿಲಿಟಿಯಿಂದ ಕಂಡು ಹಿಡಿದು ಅವನು ಸುಮ್ಮನೆ ಬಾಯಿಗೆ ಬಂದದ್ದು ಹೇಳಲಿಲ್ಲ, ಅವನು ರಿಸರ್ಚ್ ಮಾಡಿ ಭೂಮಿ ಗುಂಡಾಗಿದೆ ಅಂತ ಹೇಳಿದರೆ ಕಲ್ಲನ್ನು ಹೊಡೆದು ಅವನನ್ನು ಕೊಂದರಂತೆ. ಅವನು ಹೋದ 200 ವರ್ಷಕ್ಕೆ ನೆನೆಸ್ಕೊಂಡ್ರು, ಪಾಪ ಅವನು ಅವತ್ತು ಹೇಳಿದ್ದ ನಿಜ ಅಂತ. ಸೊ ನಾವು ಸತ್ಯವನ್ನು ಒಪ್ಪಿಕೊಳ್ಳಲಿಕ್ಕೆ ನಮ್ಮ ಮನಸ್ಸು ಒಪ್ಪುವುದಿಲ್ಲ, ನಮ್ಮ ಸಂಸ್ಕಾರ. ಇದು ಪ್ರಾಪಂಚಿಕ ವಿಷಯಕ್ಕೆ ಹೀಗಾದರೆ, ದೇವರು ನಮ್ಮದೇ ಆದ ಸಿದ್ಧಾಂತ, ನಮ್ಮ ಹಿರಿಯರು ನಡೆದುಕೊಂಡು ಬಂದದ್ದು, ಅದಕ್ಕೆ ಅಂಟಿಕೊಂಡಿರ್ತೇವೆ. ಸತ್ಯದಕ್ಕಿನ್ನ ಅಲ್ಲಿ ನಮಗೆ ಸೆಂಟಿಮೆಂಟು ತುಂಬ ನಮ್ಮನ್ನು ತಡೆಯುತ್ತೆ. ನನಗೇನೋ ನರಕ ಆಗ್ಬೋದು, ನಮ್ಮ ಹಿರಿಯರನ್ನು ನಾನು ದೂರ ಮಾಡಬಹುದು, ಹೀಗೆಲ್ಲ ಆಗಿಬಿಡತ್ತೆ. ಪ್ಲೈನಾಗಿ ಒಂದು ಯಾವ ಆಗ್ರಹ ಇಲ್ಲದೆ ಕೂತಾಗ ತುಂಬ ಅದ್ಭುತ ಶ್ರೀಮದಾಚಾರ್ಯರ ಸಿದ್ಧಾಂತ, ತುಂಬ ಅದ್ಭುತ, ಪ್ರಾಕ್ಟಿಕಲ್ ಆಗಿದೆ, ವಸ್ತುಸ್ಥಿತಿ ಇದೆ, ಸುಳ್ಳು ಪಳ್ಳು ಇಲ್ಲ, ಸರಿಯಾದ ಪ್ರಮಾಣಗಳನ್ನು ಕೊಡ್ತಾರೆ. ಅದರ ದುರ್ದೈವ ಏನಾಗುತ್ತೆ,
ನಮಗೆ ಆಗ್ರಹ ಇರುತ್ತೆ. ಪ್ರತಿಯೊಬ್ಬರಿಗೂ ಅವರವರು ಹುಟ್ಟಿ ಬಂದಂಥದ್ದು, ಅವರ ಜೀನ್ಸು, ಅವರು ಸಣ್ಣ ವಯಸ್ಸಿಂದ ಕೇಳಿದ ಸಂಸ್ಕಾರಗಳು ಈ ಸೆಳೆತಕ್ಕೆ ಒಳಗೆ ಪಾಪ ಬರುತ್ತೋ ಏನೋ, ಹೋಗಲಿ ಬಿಡಪ್ಪ, ಹೀಗೆ ಬಿಟ್ಬಿಡ್ತೇವೆ. ಅದಕ್ಕೆ ನಾವು ಇದು ಮಾಡೋಣ, ಈ ಒಂದು ದಾಳವನ್ನು ಎಲ್ಲ ಕಡೆ ಬಳಸೋಣ. ಪಾರಂಪರ್ಯೇಣಾಗತಂ ತತ್ವಶಾಸ್ತ್ರಂ ಹಂತೋತ್ಸನ್ನಂ ನೂತನೇನೇತ್ಯುದೈರ್ಯ ತೇಷಾಂ ದೋಷ ವರ್ಣನೀಯ ವಿದಗ್ಧೈ ಸಂತೋ ವಾಪಿ ಮಧ್ಯಸ್ಥಲೋಕೆ. ಪಂಡಿತರಾದ ನಮ್ಮವರು, ಕೆಲವು ಒಳ್ಳೆ ವಿದ್ವಾಂಸರು, ಮಾತು ಚೆನ್ನಾಗಿ ಕಲಿತವರು ಮಧ್ಯಸ್ಥಲೋಕೆ, ಕಾಮನ್ ಪೀಪಲ್ ಮಧ್ಯೆ ಹೋಗೋಣ. ಆ ಜನರಲ್ಲಿ ಈ ಹೊಸದಾಗಿ ಬಂದಂತಹ ಒಬ್ಬ ಆಚಾರ್ಯರು ಸ್ವಲ್ಪ ಮಾತು ಗೀತು ಚೆನ್ನಾಗಿ ಬರುತ್ತೆ ಅಂಥೇಳಿ ಅವರು ಏನೇನೋ ಉಪನ್ಯಾಸ ಮಾಡ್ತಾ ಇದ್ದಾರಂತೆ. ಪರಂಪರಾಗತವಾಗಿ ಬಂದಂತಹ ನಮ್ಮ ತತ್ವಶಾಸ್ತ್ರವನ್ನು ನಾಶ ಮಾಡ್ತಾ ಇದ್ದಾರೆ, ಎಂಥ ಅನ್ಯಾಯ, ನೀವೆಲ್ಲ ಪ್ರತಿಭಟನೆ ಮಾಡಬೇಕು ಅಂಥೇಳಿ ಪೂರ್ಣಪ್ರಜ್ಞಾಚಾರ್ಯರು ಶಿಷ್ಯರು ಇರಲಿ ಇಲ್ಲದೇ ಇರಲಿ ಅಂಥ ಸಭೆಯಲ್ಲಿ ಹೇಳಿ ಬಂದುಬಿಡ್ರಿ. ಅವ್ರ ಶಿಷ್ಯರು ಇದ್ದರೂ ಹೇಳಿ ಬನ್ನಿರಿ, ಅವರಿಲ್ಲ ಅಂದರೂ ಹೇಳಿ ಬಂದುಬಿಡ್ರಿ ನೀವು. ಸೊ ಮನುಷ್ಯನಿಗೆ ಇರ್ಬೋದೋ ಏನೋಪ್ಪ, ನಾವೇನೋ ಅಂದ್ಕೊಂಡಿದ್ವಿ, ಇವ್ರು ನೋಡಿದ್ರ ಇಷ್ಟು ಕೆಟ್ಟೋರು. ಇನ್ಫ್ಯಾಕ್ಟ್ ನಾವು ಇವತ್ತೆಲ್ಲ, ಅವತ್ತಿನ ಕಾಲದಲ್ಲಿ ಮೀಡಿಯಾ ಇರಲಿಲ್ಲ, ಒಂದೇ ಸುದ್ದಿಯನ್ನು 1000 ಸಲ ಹಾಕಿ 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 ಇರ್ಬೋದೇನೋ ಅನ್ನಿಸ್ಬಿಡತ್ತದು. ತಲೆ ಕೆಟ್ಟೋಗತ್ತೆ ಮನುಷ್ಯನಿಗೆ. ಯಾವುದನ್ನು 50 ಬಾರಿ ಹೌದು 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 ಹೌದು. ಹಿಂದೂ ರೋಗಗಳು ಬಂದಿತ್ತು, ಆಗೆಲ್ಲ ಇಷ್ಟು ಮೀಡಿಯಾದ ಭರಾಟೆ ಇಲ್ಲದೆ ಇದ್ದದ್ದರಿಂದ ಎಲ್ಲೋ ಬಂದರೂ ಯಾರೋ ಹೋದರೂ ಇಷ್ಟೇ ಗೊತ್ತಾಗೋದು. ಇವರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅದೇ ಹಾಕಿ 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 ನಾಳೆ ದಿನ ನನಗೂ ಹೀಗಾಗತ್ತೇನೋ ಅನ್ನೋ ಅಷ್ಟು ನಮ್ಮನ್ನು ಕುಗ್ಗಿಸಿಬಿಡ್ತಾರೆ. ಹಾಗಾಗಿ ನೀವು ಹಾಗೆ ಮಾಡಿ, ಎಲ್ಲ ಕಡೆ ಹೇಳಿ, 10 ಬಾರಿ ಹೇಳಿ, ಎಲ್ಲರ ತಲೆಯಲ್ಲಿ ವಿಷದ ಬೀಜವನ್ನು ಬಿತ್ತಿ ಅಂತ. ಸ್ವಾಭಿಪ್ರಾಯೋ ಬ್ರಹ್ಮವತ್ಸ್ಯಾದವಾಚ್ಯೋ ಮಾಯಾಶಕ್ತ್ಯ ಸರ್ವನಿರ್ವಾಹ ಸಿದ್ಧಿ ಇತ್ತಂ ನೀತ್ಯ ಶಾಸ್ತ್ರನೀತ್ಯೇವ ಬಾಧ್ಯ ಸರ್ವೋ ಲೋಕ ಸ್ವಾತ್ಮನೋ ಯಪ್ಪರಸ್ಯಾತ್. ಇನ್ನೂ ಒಂದು ಕೇಳ್ತಾರೆ, ಕೆಲವೊಂದು ಸರಿಯಾದ ರೀತಿಯ ಕೆಲಸ ಆದರೆ ನೀಟಾಗಿ ವಿವರಣೆ ಕೊಡಬಹುದು, ಸರಿಯಾದ ಕೆಲಸ ಅಲ್ಲದೇ ಇದ್ದಾಗ ವಿವರಣೆ ಕೊಡೋದು ಕಷ್ಟ. ತನಗೇ ಅದು ಅನ್ಯಾಯ ತಪ್ಪು ಅನ್ನಿಸಿದಾಗ ಸ್ವಲ್ಪ ಇದನ್ನು ಹೇಳ್ತೀರಾ, ಹಾಗೆಲ್ಲ ಕೇಳಬಾರ್ದು ದೊಡ್ಡವ್ರ ವಿಚಾರಗಳನ್ನು. ನಾವು ಹೇಳಿದ್ದು ಕೇಳಬೇಕಷ್ಟೆ, ಗೊತ್ತಾಯ್ತಾ? ನಮ್ಮ ಅಭಿಪ್ರಾಯ, ಗೂಢಾಭಿಸಂಧಿಯನ್ನು ಯಾರಿಗೂ ಹೇಳಬೇಡ್ರಿ. ಬ್ರಹ್ಮವತ್ಸಾದ ವಾಚ್ಯ, ನಮ್ಮ ಬ್ರಹ್ಮ, ನಮ್ಮ ದೇವರು, ಅವರ ಸಿದ್ಧಾಂತದಲ್ಲಿ ದೇವರು ಅವಾಚ್ಯ, ಹೇಳಲಿಕ್ಕೆ ಅವನಲ್ಲಿ ಯಾವ ಗುಣಗಳಿಲ್ಲ. ಅದರಂತೆ ನೀವು ಅದನ್ನೆಲ್ಲ ಕೇಳಬಾರ್ದು. ನೀವು ಮೊದಲು ಇಷ್ಟನ್ನು ನೀವು ಮಾಡಿ, ಮುಂದಿನ ತಿಂಗಳು ನಾವು ಉಪನ್ಯಾಸಕ್ಕೆ ಬಂದಾಗ ಎಲ್ಲ ಹೇಳ್ತೀವಿ. ಈ ಸದ್ಯಕ್ಕೆ ಪ್ಲೀಸ್ ನಾವು ಹೇಳಿದ್ದನ್ನು ಕೇಳಬೇಡ್ರಿ. ಅಲ್ಲ, ಅದೊಂಚೂರು ನೀವು ಕನ್ವಿನ್ಸ್ ಆಗಿ ಹೇಳ್ತೀರಾ, ಅದು ನನಗೆ ಆಗಿಲ್ಲ ಪ್ಲೀಸ್ ಅಂಥೇಳಿ ನೀವು ಹಾಗಿಂದ ಹಾಗೆ ಒಟ್ಟು ಹೇಳಿ ನೀವು ಸಿಕ್ಕಾಕೊಳ್ಬಾರ್ದು. ಎಲ್ಲವನ್ನು ಬಿಡಿಸಿ ಹೇಳಲಿಕ್ಕೆ ಹೋಗಬೇಡ್ರಿ. ಮಾಯಾಶಕ್ತಿಯ ಕಪಟದಿಂದ ಏನೋ ಅದನ್ನು ಮ್ಯಾನೇಜ್ ಮಾಡ್ಕೊಂಬಂದ್ಬಿಡ್ರಿ. ತೀರಾ ಯಾರನ್ನ ಕೇಳಿದ್ರೆ ಅವ್ನ ಪಕ್ಕ ಕರೆದು ಏನೋ ಒಂಚೂರು ಮಾಡಿ, ನೀ ಹೇಳು, ನಿನ್ನ ಮಾತೆಲ್ಲ ಕೇಳ್ತಾರೆ. ಮಾಯಾಶಕ್ತಿಯ ಸರ್ವನಿರ್ವಾಹ ಸಿದ್ಧಿ ಇತ್ತಂ ನಿತ್ಯ ಶಾಸ್ತ್ರನಿತ್ಯ ಸರ್ವೋಲೋಕ ಸ್ವಾತ್ಮನೋ ಯಪ್ಪರಸ್ಯಾತ್. ಮತ್ತು ಇದು ಒಂದು ವಿಂಗು ಮಾಡಬೇಕಾದ ಕೆಲಸ. ಇನ್ನೊಂದೇನು, ಗ್ರಾಮೇ ಗ್ರಾಮೇ ವಾರ್ಯತಾಂ ಮಾನನೇಷಾಂ ಪೂರ್ವಂ ಪೂರ್ವಂ ಸಾಮಪೂರ್ವೈರುಪಾಯೈಃ ಸಂಪ್ರಾಪ್ತಾನಾಂ ಮಾನಭಂಗಾಯ ಕಾರ್ಯಂ ಗ್ರಂಥಾಕರ್ಷಾದುದ್ಯತೈರಸ್ಮದೀಯೈಃ. ಅವರ ಪ್ರೋಗ್ರಾಮ್ ಲಿಸ್ಟ್ ತಗೊಳ್ರಿ ಮಧ್ವರದು. ಯಾವ ಊರಿಗೆ ಬರ್ತಾರೆ, ಆಯಿತು, ಮೊದಲೇ ಆ ಊರಿಗೆ ನೀವು ಹೋಗಿ ಅಲ್ಲಿ ಹೇಳಿ ಬಂದುಬಿಡಿ. ಮೊದಲು ತಡೀರಿ ಅವರನ್ನು, ನೀವು ಸರ್ವಥಾ ಕರೆಸ್ಬೇಡ್ರಿ. ಗ್ರಾಮೇ ಗ್ರಾಮೇ ವಾರ್ಯತಾಂ, ಏನೋ ಸಾಮ ಭೇದ ದಂಡ ಯಾವ ಉಪಾಯದಿಂದ ಸಾಧ್ಯವೋ ಅದನ್ನು ಅಪ್ಲೈ ಮಾಡಿರಿ. ಒಂದು ವೇಳೆ ತಡೆದರೂ ಬಂದ್ರಪ್ಪ, ಅಥವಾ ತಡೆಯೋದರಲ್ಲೇ ಬಂದಿದ್ದರು, ಮಾನಭಂಗಾಯ ಕಾರ್ಯಂ, ಅವ್ರ ಮಾನ ಮರ್ಯಾದೆ ಏನೆಲ್ಲ ತೆಗೆಯೋ ಕೆಲಸ ಮಾಡಿರಿ. ಇನ್ನು ಕೆಲವ್ರು ಏನು ಮಾಡಿರಿ, ಅವ್ರ ಕೈಲಿರೋ ಪುಸ್ತಕ ಎಲ್ಲ ಕಿತ್ಕೊಂಡು ಹೊಟ್ಟೋಗ್ರಿ. ಏನು ಉಪನ್ಯಾಸ ಮಾಡ್ತಾರೆ, ಇದು ಹೇಗಿದೆ ಅಂದರೆ ಪಂಚಾಂಗ ಕದ್ಬಿಟ್ಟು ಸೂರ್ಯೋದಯ ನಿಲ್ಲಿಸ್ತೀನಿ ಅಂತ. ಸರ್ವಜ್ಞರಾದ ಶ್ರೀಮದಾಚಾರ್ಯರ ತಲೆಯಲ್ಲಿ ಇವತ್ತು ಪುಸ್ತಕದ ಅನಿವಾರ್ಯತೆ ಬಂದಿದೆ. ಶ್ರೀಮದಾಚಾರ್ಯರಂತೂ ಸರ್ವಜ್ಞರು, ಅವರ ತಲೆಯಲ್ಲಿ ಎಲ್ಲ ಪ್ರತಿಭಾತ ಪರಾವರಾಹ, ಪ್ರಳಯ ಕಾಲದಲ್ಲೂ ತಿರೋಧಾನವಾಗದ ಜ್ಞಾನವುಳ್ಳವರು, ತ್ಯಕ್ತ ವೈದಿಕರು, ಅನಂತ ವೇದಗಳು, ಇತಿಹಾಸ ಪುರಾಣ, ಅದಕ್ಕೆ ಮಾತರಿಶ್ವ ಅಂತ ಅವರನ್ನು ಕರೀತಾರೆ.
ಯಾಕೆಂದರೆ 7 ಜನ ತಾಯಂದಿರಂತೆ ನಮ್ಮನ್ನು ಗೈಡ್ ಮಾಡುವ ಗ್ರಂಥಗಳಿಗೆ ತಾಯಿ ಅಂತ ಕರೆದಿದ್ದಾರೆ. 4 ವೇದಗಳು, ಇತಿಹಾಸ ಅಂದರೆ ಮಹಾಭಾರತ 5, ಪುರಾಣಗಳು 6, ಪಂಚರಾತ್ರ ಇದು 7. ತಾಯಿಯ ಸ್ಥಾನದಲ್ಲಿದೆ. ಯಾಕೆ? ತಾಯಿ ಮಗನಿಗೆ ಸನ್ಮಾರ್ಗವನ್ನು ತೋರಿಸುವಂತೆ, ಸಾಧಕರಿಗೆ ಸನ್ಮಾರ್ಗವನ್ನು ತೋರಿಸುವ 7 ತಾಯಿ ಸ್ಥಾನದಲ್ಲಿರುವ ಈ ಗ್ರಂಥಗಳೆಂಬ ಸಮುದ್ರದಲ್ಲಿ ಲೀಲಾಜಾಲವಾಗಿ ಈಜಾಡಬಲ್ಲವರು ವಾಯುದೇವರು ಆದದ್ದರಿಂದ ವಾಯುದೇವರಿಗೆ ಮಾತರಿಶ್ವ ಅಂತ ಕರೆಯೋದು, ಮಾತರಿಶ್ವಯತೆ. ಹಾಗಾಗಿ ವಾಯುದೇವರಿಗೆ ಪುಸ್ತಕ ತಗೊಳ್ಳೋದ್ರಿಂದ ಏನೇನೇನೂ ತೊಂದರೆ ಆಗುವುದಿಲ್ಲ. ಅಥವಾ ನಾವು ಪಂಚಾಂಗ ಕದ್ದು ನಾಳೆ ಸೂರ್ಯೋದಯನೇ ಇಲ್ಲ ಯಾಕೆಂದರೆ ಪಂಚಾಂಗ ಕದ್ದು ಬಿಟ್ಟಿದ್ದೀವಿ ಅಂದರೆ ಹಾಗಾಗತ್ತೆ. ಇವತ್ತು ನಮಗೆ ಪುಸ್ತಕದ ಅನಿವಾರ್ಯತೆ. ಹಿಂದೆಲ್ಲ ಪುಸ್ತಕ ಇದೆಲ್ಲ ಎಲ್ಲ ತಲೆಯಲ್ಲೇ ಇರಬೇಕು, ಏನು ಕೇಳಿದ್ರು ಹೇಳಬೇಕು. ಆ ತರಹದ ಅಧ್ಯಯನದ ಡೆಪ್ತ್ ಆಫ್ ನಾಲೆಡ್ಜ್ ಇತ್ತು, ಅಧ್ಯಯನದ ಕ್ರಮ ಇತ್ತು. ಶಾಸ್ತ್ರ ಅದಿರಲಿ, ಲೌಕಿಕ ಅಧ್ಯಯನದಲ್ಲೂ ಹಿಂದಿನ ಅಧ್ಯಯನ ಮಾಡಿದವರಿಗೂ ಇವತ್ತಿನ ಅಧ್ಯಯನ ಕ್ರಮಕ್ಕೂ ತೀರಾ ವ್ಯತ್ಯಾಸ ಇದೆ. ಇವತ್ತು ಮಗ್ಗಿ ಗಿಗ್ಗಿ ಇದೆಲ್ಲ ನಮಗೆ ಕ್ಯಾಲ್ಕುಲೇಟರ್ ಬಂದಮೇಲೆ ಮಗ್ಗಿ ಬರೋದೇ ಇಲ್ಲ. 2 4 ಒಂದು ಸಲ ನೋಡಿಬಿಡ್ತೀನಪ್ಪ ಅಂತ ಕ್ರಾಸ್ ವೆರಿಫೈ ಮಾಡ್ತೀವಿ ನಾವು. ಅಷ್ಟು ನಮ್ಮ ಬಗ್ಗೆ ನಮಗೆ ವಿಶ್ವಾಸ ಇದೆ, ಗೊತ್ತಿಲ್ಲ ಅನ್ನೋ ವಿಚಾರದಲ್ಲಿ. ಸೊ ಎಲ್ಲ ತಲೆಯಲ್ಲೇ ಇರಬೇಕಾಗಿತ್ತು. ಅಂಥವರನ್ನೇ ವಿದ್ವಾಂಸ ಅನ್ನೋರು. ಪುಸ್ತಕ ನೋಡಿ ಹೇಳೋದಾದರೆ ನಿನಗೇನು ನಿಂದೇನು ಅನ್ನೋರು. ಈ ಪರಿಸ್ಥಿತಿ ಇತ್ತು. ಶ್ರೀಮದಾಚಾರ್ಯರು, ವಾಯುದೇವರು, ಹಾಗಾಗಿ ಭಾರತೀ ಪತಿಗಳು ಅವ್ರಿಗೇನು ಇಷ್ಟಂತೂ ಮಾಡಿ ಗ್ರಂಥಾಗಾರ ಶಾರದ್ಯತೆ ಇದು ನಾವು ನಮ್ಮ ಸಿದ್ಧಾಂತವನ್ನು ಉಳಿಸಿಕೊಳ್ಳಲಿಕ್ಕೆ ಮಾಡಬೇಕಾದ ಪ್ರಯತ್ನಗಳಲ್ಲಿ ಈ ತರಹದ್ದು. ಹೌದು, ಹೀಗೆಲ್ಲ ಯಾಕೆ ಮಾಡಿದರು? ವಾಯುದೇವರ ಅವತಾರರಾದ ಶ್ರೀಮದಾನಂದ ತೀರ್ಥ ಭಗವತ್ಪಾದರ ಶಿಷ್ಯನಾಗೋದು ಬಿಟ್ಟು ಪುಸ್ತಕ ಕದಿ, ಅವ್ರಿಗೆ ಮರ್ಯಾದೆ ತೆಗಿ, ಅವ್ರ ಬಗ್ಗೆ ಅಪಪ್ರಚಾರ ಮಾಡು. ಏನು ಮಾಡೋದಪ್ಪ? ಎಲ್ಲ ಕಾಲದಲ್ಲೂ ಸಜ್ಜನರ ಜೊತೆ ಪ್ಯಾರಲಲ್ಲಾಗಿ ಕೆಟ್ಟವರು ಇರ್ತಾರೆ. ಅವರವರ ಡೆಸ್ಟಿನೇಷನನ್ನು ಅವರು ಹೊಂದಬೇಕಾದರೆ ಇಂಥ ಕೆಲಸ ಮಾಡಲೇಬೇಕು, ಏನೂ ಮಾಡಲಿಕ್ಕಾಗೋದಿಲ್ಲ. ಎಲ್ಲ ಕಾಲದಲ್ಲೂ ಕಾಂಟೆಂಪರರ್ಸು. ಈಗ ಒಳ್ಳೆಯ ಕೆಲಸ ಮಾಡುವ ವ್ಯಕ್ತಿಯನ್ನು ಎಲ್ಲರೂ ಹೊಗಳಬೇಕು ಅಂತಿಲ್ಲ, ಅವನಲ್ಲೂ ದೋಷವನ್ನು ತೆಗಿತಾರೆ. ನಾವು ನಮ್ಮ ದೇಶಗಳಲ್ಲಿ, ನಮ್ಮ ಮನೆಗಳಲ್ಲಿ, ನಮ್ಮ ಸಿದ್ಧಾಂತಗಳಲ್ಲಿ ಎಲ್ಲ ಕಡೆ ನೋಡ್ತೀವಿ. ಅದೆಲ್ಲ ಇದ್ದದ್ದು. ಯೋಗ್ಯಾಮಂತುಂ ತೇನ್ಯತ ಸ್ಯುಕ್ಕಥಂಬ ದುಃಖೋಗ್ರಾಂಬೆ ಸಂಧತಾಮಿಶ್ರ ಸಿಂಧವು. ಅಂಧಂತಮಸ್ಸಿನ ರೂಪವಾದ ಕೆಟ್ಟ ಲೋಕಗಳು ಆಗಬೇಕು ಅಂದರೆ ಇಂಥ ವಾಯುದೇವರ ದ್ವೇಷ ಮಾಡಿದರೆ ಸಾಧ್ಯ. ಸಣ್ಣ ಪುಟ್ಟವ್ರು ದ್ವೇಷ ಮಾಡಿದರೆ ಚೂರೇ ಪಾಪ ಬರುತ್ತೆ. ಪಾಪದಲ್ಲೂ ಫಸ್ಟ್ ಕ್ಲಾಸ್ ಪಾಪ ಮಾಡ್ತೀವ್ರಿ ನಾವು ಬೈಯೋ ಸ್ವಾಮಿಗಳ್ನೇ. ಸಣ್ಣ ಪುಟ್ಟ ಆಚಾರ ಸುದ್ದಿಗೆ ಹೋಗಲ್ಲ, ತುಂಬ ದೊಡ್ಡವನಪ್ಪ. ಯಾಕೆಂದರೆ ದೊಡ್ಡ ಪಾಪನೂ ಒಟ್ಟಿಗೆ ಮಾಡಬೇಕು ನಾವು. ಮಾರ್ತೋ ತಿಜೋರಿ ಮಾರ್ನ ನೈತೋ ಚುಪ್ಗೆ ಬೈಟ್ನ ಅಂತ ಹೀಗೆ ಕೆಲವರು ಮೆಂಟ್ಯಾಲಿಟಿ ಇರುತ್ತೆ. ನಾವು ಸಣ್ಣ ಪುಟ್ಟವರು ಕಾಟ ಕೊಡಲ್ಲ, ಕೊಟ್ಟರೆ ಸ್ವಾಮಿಗಳಿಗೆ ಹೀಗೆ. ಯಾಕೆ? ದೊಡ್ಡ ಪಾಪದ ಹೊರೆ ಬೇಕಲ್ಲ ಎಂದು ಅದು ಮಾಡಬಾರ್ದು. ಹೀಗಾಗಿ ಇದಾದ ಮೇಲೆ ವಾದಕ್ಕಂತೂ ಆಚಾರ್ಯರನ್ನು ಆಹ್ವಾನ ಮಾಡಿದ್ರು. ಶ್ರೀಮದಾಚಾರ್ಯರು ಬನ್ನಿರಿ ವಾದ ಮಾಡುವ ಅಂಥೇಳಿ ವಾದವ್ಯಾಜಾಕ್ಷೇಪ ಕಾಮ ಕುಮಂತ ಚಕ್ರರತ್ನಂ ರೂಪಪೀಠಾಲಯದಲ್ಲಿ ಉಡುಪಿಯಲ್ಲೇ ವಾಕ್ಯಾರ್ಥಕ್ಕೆ ಕರೆದೆಯಾರೆ. ಹೇಗಿತ್ತದು? ಹಂಸಂ ಕಾಕಃ, ಕಾಗೆ ಹೋಗಿ ಹಂಸ ಹತ್ರ ಅಂತ ನಾನು ಮೇಕಪ್ ಮಾಡ್ಕೊಂಡು ಬಂದು ಬೆಳ್ಳು ಕಾಣಿಸ್ತೀನಿ ಅಂತ. ಕಾಗೆ ಹಂಸ ಅಂತೂ ಆಗ್ಬೋದು. ಯಾವುದು ಪಾಂಡ್ಸ್ ಹಚ್ಕೋತೀಯೋ ಅಥವಾ ಇನ್ಯಾವುದೋ ಕ್ಯೂಟಿಕ್ಯೂರ ಯಾವುದೋ ಒಂದು ಹಚ್ಕೋತೀನಿ ಬಾ ಅಂತ. ಹಾಗಿತ್ತು. ಎಲ್ಲಿ ಶ್ರೀಮದಾಚಾರ್ಯರಂಥ ಸ್ವಚ್ಛವಾದ ಪರಮಹಂಸರು. ಅವರನ್ನು ಕರೆದಿದ್ದರು. ಆಯಿತು ಅಂದರು ಶ್ರೀಮದಾಚಾರ್ಯರು. ಉಪೇಕ್ಷೆ ಮಾಡ್ಬೋದಾಗಿತ್ತು, ಮಾಡಲಿಲ್ಲಂತ. ಅಗ್ನಿ ಒಂದು ಸಣ್ಣ ಪೇಪರೋ ಗೀಪರೋ ಹಾಕಿದಾಗ ಅಯ್ಯೋ ಇದು ಸಣ್ಣದು ಅಂತ ಬಿಡೋದಿಲ್ಲ. ಸಣ್ಣದೋ ಪುಟ್ಟದು ಯಾವುದು ಹಾಕಿದ್ರೂ ಸುಡೋದೆ. ನನ್ನಲ್ಲಿ ನೀನೇನು ಹಾಕಿದ್ರೂ ನಾನು ಸುಡೋದೆ. ಅಪ್ಯಲ್ಪೋಸೋ ನಕ್ಯುಪೇಕ್ಷಾಂ ಬಭುವೆ. ಉಪೇಕ್ಷೆ ಮಾಡಲ್ಲಲ್ಲ, ಅದರಂತೆ ಶ್ರೀಮದಾಚಾರ್ಯರ ಎಂಬ ಅಗ್ನಿ ಇದು ಯಾವುದೋ ಅಲ್ಪ, ಆದರೂ ಇರಲಿ, ಉಪೇಕ್ಷೆ ಮಾಡೋದು ಬೇಡ. ನಕ್ಯುಪೇಕ್ಷಾಂ ಬಭುವೆ ಲೋಲಾತ್ಮೇವ ದಕ್ಷ ಪಕ್ಷ ಪತಂಗ ಮದ್ವೇನಾಹೋ ದುಸ್ತರೇಣ ಸ್ವಭಾವಾತ್ ತೇಜೋ ರಾಶಿ ರಾಜಿತೇನಾಗ್ನಿನೇವಾ. ಬಹಳ ಚಾಂಚಲ್ಯ ಇರುವಂತಹ ರೆಕ್ಕೆ ಬಲ ಇಲ್ಲದ ಸಣ್ಣ ದೀಪದ ಹುಳಗಳು ಅಗ್ನಿ ಹತ್ರ ಬಂದು ಹಾರಿ ಏನೋ ಮಾಡುತ್ತೆ. ಅಗ್ನಿ ಹಾರಲ್ಲ, ಅದನ್ನೇ ಸುಟ್ಟು ಬೂದಿ ಮಾಡಿಟ್ಬಿಡತ್ತೆ. ತನ್ನ ಮೇಲೆ ಬೀಳಲಿಕ್ಕೆ ಬಂದಾಗ ಅಥವಾ ಬಿಂದಾಗ ಸ್ವಭಾವದಿಂದಲೇ ಕಾಂತಿಪುಂಜದಿಂದ ಅದು ಸುಟ್ಟು ಬಿಡುತ್ತೆ. ಹಾಗೆ ಸಣ್ಣ ಪ್ರಾಣಿ
ಬೇಡ ಅಂತ ಅಗ್ನಿ ಬಿಡೋದಿಲ್ಲ, ಸಣ್ಣದೋ ದೊಡ್ಡದೋ, ನನ್ನ ಸ್ವಭಾವ ಸುಡೋದು. ಹಾಗೆ ಮಂತ್ರ ಔಷಧಿಗಳ ಯಾವ ಸಹಾಯ ಬೇಡ ಆಚಾರ್ಯರಿಗೆ. ಸ್ವಾಭಾವಿಕವಾದಂತಹ ಬುದ್ಧಿ, ಯೋಗ್ಯತೆ ಇದೆಲ್ಲ ಇದ್ದದರಿಂದ ವಾದದಲ್ಲಿ ಸೋಲಿಸುವಂತಹ ಯೋಗ್ಯತೆ ಉಳ್ಳ ಶ್ರೀಮದಾಚಾರ್ಯರು ಪುಂಡಲೀಕಪುರಿಯ ಜೊತೆ ವಾಕ್ಯಾರ್ಥವನ್ನು ಮಾಡಿ ತಮ್ಮ ಸಿದ್ಧಾಂತವನ್ನು ಮಂಡನೆ ಮಾಡಿದ್ರು. ಉದಾಸೀನ ಮಾಡಲಿಲ್ಲ. ಇವನೇ ಅವನು ಚಿಕ್ಕವನು ಗಿಕ್ಕವನು ವಾಕ್ಯಾರ್ಥವನ್ನು ಮಾಡಿ ಒಳ್ಳೆ ಸುಂದರವಾದ ಮಾನೈರ್ಮಾನ್ಯೈ ಭಾಸಮಾನೋ ಸಮಾನೈ ಆಕ್ಷಿಪ್ಯೇನಂ ಸಮ್ಮತಂ ಸಾಧಯಿತ್ವ ಪ್ರೀತ್ಯೈ ವಿಷ್ಣೋರುತ್ತಮ ಪ್ರೀತಿತೀರ್ಥೋ ವೇದವ್ಯಾಖ್ಯಾಂ ವೇದವೇದಿ ಚಕಾರ. ವೇದವನ್ನರಿತಂತಹ ಶ್ರೀಮದ್ ಆನಂದತೀರ್ಥರು ಪ್ರಬಲವಾದಂತಹ ಎಲ್ಲರೂ ಯುನಾನಿಮಸ್ಸಾಗಿ ಒಪ್ಪುವ ಪ್ರಮಾಣಗಳು, ನನ್ನ ಇಂಟರ್ಪ್ರಿಟೇಷನ್ ಅಲ್ಲ, ಎಲ್ಲರೂ ಒಪ್ಪುವಂತಹ ವೇದಗಳಲ್ಲಿರುವ ಪ್ರಬಲವಾದ ಪ್ರತಿವಾದಿಗಳು ಗೌರವವನ್ನು ಕೊಡುವಂತಹ ಪ್ರಮಾಣಗಳನ್ನು ವೇದಾದಿ ಪ್ರಮಾಣಗಳಿಂದ ಖಂಡನೆಯನ್ನು ಮಾಡಿದರು. ತಮ್ಮ ಸಿದ್ಧಾಂತವನ್ನು ಸಮರ್ಥನೆ ಮಾಡಿದರು. ಭಗವಂತನಿಗೆ ಬಹಳ ಸಂತೋಷ ಆಗುವಂತಹ ವೇದ ಪ್ರವಚನವನ್ನು ಮಾಡೋದು ಆಚಾರ್ಯರು. ಖಂಡನೆ ಮಾಡುವುದರಲ್ಲದೆ ದೇವರಿಗೆ ತುಂಬ ಸಂತೋಷ, ಭಗವಂತನ ಸರ್ವೋತ್ತಮತ್ವವನ್ನು ಹೇಳೋದು. ಆಮ್ನಾಯಮ್ಮೆ ಪೇಠುರಾಮ್ನಾಯ ಪೂರ್ವಂ ಪ್ರಾಪ್ತಾಭಿಪ್ರಾಸ್ತತ್ರ ಕೌತೂಹಲೇನ ಪರ್ಯಾಸೀನಾಸ್ತಾವದಾಚಾರ್ಯವರ್ಯಂ ಪ್ರೇಕ್ಷಾಂಚಕ್ರಿರೆ ಅನೇಕ ಸಂಖ್ಯಾ. ಶ್ರೀಮದಾಚಾರ್ಯರ ವೇದ ಪ್ರವಚನವನ್ನು ಕೇಳಲಿಕ್ಕೆ ಆ ಉಡುಪಿಯಲ್ಲಿ ಸಾವಿರಾರು ಜನ ವಿದ್ವಾಂಸರು ಎಲ್ಲ ಸೇರಿದ್ದಾರೆ. ಯಾಕೆಂದರೆ ಆಚಾರ್ಯರು ಉಚ್ಚಾರಣೆ ಮಾಡುವಂತಹ ಸ್ವರ ವರ್ಣ ಅದನ್ನು ಮೊದಲು ತಿಳ್ಕೊಂಬೋಣ, ಆಮೇಲೆ ಅರ್ಥ. ಅದು ಹೇಳುವ ಸ್ಟೈಲು, ಎಲ್ಲಿ ನಿಲ್ಲಿಸಬೇಕು, ಹೇಳುವ ರೀತಿ ನೀತಿ, ಅದು ಕೇಳ್ತಾ ಇದ್ದರೆ ಆನಂದ ಆಗುತ್ತೆ. ಅದು ಆಮೇಲಿಂದ ಮುಂದೆ. ಹಾಗಾಗಿ ಶ್ರೀಮದಾಚಾರ್ಯರು ಸುಂದರವಾಗಿ ಅನೇಕ ಬ್ರಾಹ್ಮಣರು ವೇದವನ್ನು ಯಾವ ಅನ್ಯಥಾ ಪಾಠರಹಿತವಾಗಿ ಅಧ್ಯಯನ ಮಾಡಿದ್ರೋ ಅವರೆಲ್ಲ ಬಂದು ಕೂತಿದ್ದಾರೆ. ನೋಡೋಣ ಇವ್ರು ಹೇಗೆ ಉಚ್ಚಾರಣೆ ಮಾಡ್ತಾರೆ, ನಮ್ಮ ಕ್ರಾಸ್ ಎಕ್ಸಾಮ್ ಮಾಡ್ಕೊಂಬೋಣ, ನಾವು ಉಚ್ಚಾರಣೆ ಮಾಡೋ ಸರಿಯೋ ಇಲ್ಲೋ ಇವರ ಬಾಯಿಂದ. ಯಾಕೆಂದರೆ ಇವರು ವೇದಾರ್ಥವನ್ನು ಚೆನ್ನಾಗಿ ಬಲ್ಲವರು. ವೇದಾರ್ಥವನ್ನು ಬಲ್ಲವರು ವೇದೋಚ್ಚಾರಣೆ ಮಾಡಲಿಕ್ಕೂ ಅರ್ಥ ಗೊತ್ತಿಲ್ಲದ ಒಬ್ಬ ವ್ಯಕ್ತಿ ಒಂದು ಯಾವುದಾದ್ರೂ, ಈಗ ತುಂಬ ಚೆನ್ನಾಗಿರುವ ಕಂಠ ಇರಬಹುದು, ಸಂಗೀತವನ್ನು ಹಾಡಬಹುದು, ಆದರೆ ಸಾಹಿತ್ಯ ಗೊತ್ತಿಲ್ಲದವನು ಕನ್ನಡದ ಪದಪದ್ಯಗಳನ್ನು, ಈಗ ಅನೇಕ ಜನ ತಮಿಳುನಾಡಿನಲ್ಲಿ ಕರ್ನಾಟಕ ಸಂಗೀತ ತುಂಬ ಚೆನ್ನಾಗಿ ಪ್ರವರ್ಧಮಾನಕ್ಕೆ ಬೆಳೀತು. ಇವತ್ತು ಕರ್ನಾಟಕ ಸಂಗೀತ ಅಲ್ಲಿದೆ, ತಮಿಳುನಾಡು ಕೇರಳದಲ್ಲಿ. ಅದರ ದುರ್ದೈವ ಅಂದರೆ ಸಾಹಿತ್ಯದ ಜ್ಞಾನ ಇರೋದಿಲ್ಲ. ಸೊ ಸಾಹಿತ್ಯದ ಜ್ಞಾನ ಇಲ್ಲದೇ ಇದ್ದಾಗ ಅವರು ಹೇಳಿದಾಗ ಅಲ್ಲಿ ತಪ್ಪುಗಳು ಆಗಲಿಕ್ಕೆ ಚಾನ್ಸಸ್ ಇದೆ. ಸಾಹಿತ್ಯದ ಜ್ಞಾನ ಇದ್ದು ಕನ್ನಡವೇ ಮಾತೃಭಾಷೆ ಇದ್ದವನು ಆಡಿದ ಮಾತುಗಳಿದೆಯಲ್ಲ, ಅವನಿಗೆ ಅರ್ಥದ ಕಡೆಯೂ ಗಮನ ಇರುತ್ತೆ. ಬರೀ ಸಂಗೀತ ರಾಗದ ಕಡೆ ಅಲ್ಲ, ಅರ್ಥದ ಬಗ್ಗೆ ಗಮನ ಇದ್ದಾಗ ಅದು ಹೆಚ್ಚು ಪರಿಣಾಮಕಾರಿಯಾಗತ್ತೆ ಕೇಳುವವನಿಗೆ. ಅದರಂತೆ ವೇದವನ್ನು ಉಚ್ಚಾರಣೆ ಮಾಡಿ ಪ್ರಾಕ್ಟೀಸಿನಿಂದ ಅದು ಚೆನ್ನಾಗಿರುತ್ತೆ. ಆದರೆ ವೇದಾರ್ಥ ಬಲ್ಲವರು ಉಚ್ಚಾರಣೆ ಮಾಡಿದಾಗ ಇಲ್ಲಿ ಯಾವ ಅಕ್ಷರ ಇದ್ದರೆ ಸರಿ, ಯಾವುದೂ ಸರಿಯಲ್ಲ. ಶ್ರೀಮದಾಚಾರ್ಯರಂತೂ ಅವರೇನವರು ಅನಂತ ವೇದಗಳನ್ನು ಬಲ್ಲವರವರು. ಹಾಗಾಗಿ ಪರ್ಯಾಸೀನಾಸ್ತಾವದಾಚಾರ್ಯವರ್ಯಂ ಅಲ್ಲೆಲ್ಲ ಬಂದು ಕೂತಿಯಾರೆ. ಆ ರಜತಪೀಠಪುರದಲ್ಲಿ ಆಸೆಯಿಂದ ಬಂದು ಕೂತಿಯಾರೆ. ಸುಂದರವಾಗಿ ಕೂತಾಗ ಆಚಾರ್ಯರು ಎಲ್ಲರನ್ನ ನೋಡಿದ್ರು. ತಾವು ಅದನ್ನೇನು ಹೇಳಬೇಕು ಅದನ್ನು ಹೇಳಿದ್ದಾರೆ. ನಾಳೆ ದಿವಸ ಏನು ಹೇಳಿದ್ರು, ಹೇಗೆ ಹೇಳಿದ್ರು ಅದನ್ನು ನೋಡು. ಶ್ರೀಕೃಷ್ಣಾರ್ಪಣಮಸ್ತು. ಎಲ್ಲ ಮನೆಗೆ ಸೇರಿಕೊಳ್ಳಬೇಕಲ್ಲ 8ರ ಒಳಗೆ. 6:30 7:30 ಮಾಡೋಣ. ಆಮೇಲೆ 6ರಿಂದ 7 ಮಾಡೋ ಕೇಳ್ತೇನೆ ಅವ್ರನ್ನ, ಸ್ಲಾಟ್ ಅನುಕೂಲವ ಅಂತ. ಬಫರ್ ಟೈಮ್ ಜಾಸ್ತಿನೇ ಇಟ್ಕೊಂಬೇಡ. ಹೋಗಿ ಬನ್ನಿ. ಹೌದು, ಹೋಗಿ ಬನ್ನಿ. ಹೌದು ರೀ, ಬನ್ನಿರಿ. ಇನ್ನೂ 5 ದಿನ ಇರುತ್ತೆ.